ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಕಾಲೇಜ್ ಅನ್ನ ಗೈಡ್ ಯೂಟ್ಯೂಬ್ ಚಾನಲ್. ಈ ವಿಡಿಯೋ ಬಂದುಬಿಟ್ಟು KCT ನೀಟ್ 2026 ಯಾರೆಲ್ಲ ಎಕ್ಸಾಮ್ ಬರ್ತಿದ್ರ ವೆರಿ ಇಂಪಾರ್ಟೆಂಟ್ ಇರುತ್ತೆ. ಏನಾದರೂ ಮಿಸ್ ಮಾಡಿಕೊಂಡ್ರೆ ಆಯಿತು, ನಿಮ್ಮ ಸೀಟ್ ಕ್ಯಾನ್ಸಲೇಷನ್ ಆಗುತ್ತೆ, ನಿಮ್ಗೆ ಸೀಟು ಸಿಗುತ್ತೋ ಇಲ್ವೋ. ಸೊ ಅದಕ್ಕೋಸ್ಕರ ಏನೂ ಮಾಡಬೇಕಾಗಿಲ್ಲ, ವೀಡಿಯೋನ ಕೊನೆವರೆಗೂ ನೋಡಿ. ನಾನು ಏನೇನು ಹೇಳ್ತಾ ಹೋಗ್ತೀನಿ ಆ ಪ್ರೋಸೆಸ್ನ ನೀವು ನೆನ್ಪಿಟ್ಕೊಂಡು, ಇಲ್ಲಾಂದರೆ ಪೆನ್ ಆ್ಯಂಡ್ ಪೇಪರ್ ತೊಗೊಂಡ್ಬಿಟ್ಟು ಬರ್ಕೊಳ್ಳಿ. ಏನಕ್ಕಂತಂದರೆ ನಿಮ್ಮ ಪ್ರೀ ರೌಂಡ್ ಅಂತ ನಡೀತಾ ಇದೆ, ಸ್ಟಾರ್ಟ್ ಆಗುತ್ತೆ ಇವಾಗ. ಇನ್ನೂ ಒಂದು 10 ದಿವಸದಲ್ಲಿ ಪ್ರೀ ರೌಂಡ್ ಸ್ಟಾರ್ಟ್ ಆಗುತ್ತೆ. ಪ್ರೀ ರೌಂಡ್ ಸ್ಟಾರ್ಟ್ ಆದಮೇಲೆ ನೀವು ಏನು ಮಾಡಬೇಕು ಏನಿಲ್ಲ ಅನ್ನೋದೆಲ್ಲ ಈ ವಿಡಿಯೋ ನಾನು ಆಲ್ರೆಡಿ ವಿಡಿಯೋದಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ, ಬೇರೆ ವಿಡಿಯೋದಲ್ಲಿ. ಈ ವಿಡಿಯೋದಲ್ಲಿ ಅದ್ರ ಕಂಟಿನ್ಯೂಷನ್ ಪಾರ್ಟ್ ಹೇಳಿರ್ತೀನಿ, ಓಕೆನಾ. ನೀವು ಪ್ರೀ ರೌಂಡ್ ಸ್ಟಾರ್ಟ್ ಆದಮೇಲೆ ನಿಮ್ಮ ಪ್ರೋಸೆಸ್ ಬೇರೆ ಇರುತ್ತೆ. ನೀವು ಆಪ್ಷನ್ ಎಂಟ್ರಿ ಮಾಡಬೇಕು, ಫೀಸ್ ಪೇ ಮಾಡಬೇಕು, ಅದು ಇದು ಅಂತ. ಆವಾಗ ಈ ವಿಡಿಯೋ ನೋಡ್ಕೊತ ಕೂಡ್ತೀನಿ ಅಂತಂದರೆ ನಿಮಗೆ ತಲೆಯಲ್ಲೇ ಹೋಗೋದಿಲ್ಲ, ಟೈಮ್ ಕಡಿಮೆ ಅನಿಸುತ್ತೆ, ಮತ್ತು ಪ್ರೆಷರ್ನಲ್ಲಿ ಹೋಗ್ಬಿಡ್ತಾರೆ. ಇವಾಗಲೇನು ನಾನು ವಿಡಿಯೋ ನೋಡ್ಕೊಂಡ್ಬಿಟ್ಟು ಒಂದು ಪೆನ್ ಆ್ಯಂಡ್ ಪೇಪರ್ ತೊಗೊಳ್ಳಿ, ಒಂದು ಚಿಕ್ಕದಾಗಿರೋ 10 ರೂಪಾಯಿ ಪೆನ್ ತೊಗೊಳ್ಳಿ, 5 ರೂಪಾಯಿ ನೋಟ್ಬುಕ್, ಸಾರಿ 5 ರೂಪಾಯಿ ಪೆನ್ ತೊಗೊಳ್ಳಿ, 10 ರೂಪಾಯಿ ನೋಟ್ಬುಕ್ ತೊಗೊಂಡು ಬರ್ಕೊತ ಹೋಗಿ. ನಾನು ಯಾವ ವಿಡಿಯೋದಲ್ಲಿ ಹೇಳಿರ್ತೀನಿ ಆ ವಿಡಿಯೋನ ಬರ್ಕೊತ ಹೋಗಿ, ಸರಿನಾ. ಒಂದು 10 ನಿಮಿಷದ ವಿಡಿಯೋ ನಿಮ್ಗೆ ಅರ್ಧ ಗಂಟೆ ಆಗ್ಬೋದು, ಬಟ್ ನಿಮ್ಮ ಲೈಫ್ ಚೇಂಜ್ ಮಾಡುತ್ತೆ, ಸರಿನಾ. ನಾನು ಇವಾಗ ಹಳೆ ವಿಡಿಯೋದಲ್ಲಿ ಪ್ರೀ ರೌಂಡ್ ಆಪ್ಷನ್ ಎಂಟ್ರಿ ಯಾವ ರೀತಿ ಮಾಡಬೇಕು, ಪ್ರೀ ರೌಂಡಿಗೆ ರಿಜಿಸ್ಟ್ರೇಷನ್ ಏನು ಮಾಡಬೇಕು, ರಿಜಿಸ್ಟ್ರೇಷನ್ ಸ್ಟೂಡೆಂಟ್ಸ್, ನೀಟ್ ಸ್ಟೂಡೆಂಟ್, ನೀವು ಬರೀ ಮೆಡಿಕಲ್, ಡೆಂಟಲ್, ಐಸ್ ಫೋಕಸ್ ಮಾಡ್ತಾಯಿದ್ರು ಕೂಡ ಪ್ರೀ ರೌಂಡ್ಗೆ ಏನು ಅಂತಂದರೆ ರಿಜಿಸ್ಟ್ರೇಷನ್ ಆಗಲೇಬೇಕಾಗುತ್ತೆ, ಓಕೆ. ರಿಜಿಸ್ಟ್ರೇಷನ್ ಪ್ರೋಸೆಸ್ ವೀಡಿಯೋನೂ ಮಾಡಿದ್ದೀನಿ, ಮತ್ತು ಆಪ್ಷನ್ ಎಂಟ್ರಿ ಯಾವ ರೀತಿ ಮಾಡಬೇಕು ಅನ್ನೋದು ಕೂಡ ಹೇಳಿದ್ದೀನಿ. ಆಮೇಲೆ ಸೀಟ್ ಅಲಾಟ್ಮೆಂಟ್ ಯಾವ ರೀತಿ ಆಗುತ್ತೆ, ಅದಾದಮೇಲೆ ಯಾವ ರೀತಿ ಹೇಳಿದ್ದೇನೆ ಅಂತಂದರೆ, ಮತ್ತು ಕಟ್ ಆಫ್ ಏನಿರುತ್ತೆ, ನೀವು ಆಪ್ಷನ್ ಎಂಟ್ರಿ ಯಾವ ರೀತಿ ರೆಡಿಯಾಗಿರಬೇಕು, ಕಾಲೇಜ್ ಫೀಸ್ ಏನಿರುತ್ತೆ, ಅಡ್ಮಿಷನ್ ಪ್ರೋಸೆಸ್ ಏನಿರುತ್ತೆ, ಮತ್ತು ಮಾಕ್ ಅಲಾಟ್ಮೆಂಟ್ ಅಂದರೆ ಏನು, ಇವೆಲ್ಲ ವೀಡಿಯೋಸು ನನ್ನ ಚಾನಲಲ್ಲಿ ಇದೆ, ಸರಿನಾ. ನೀವು ಹೋಗಿಬಿಟ್ಟು ನೋಡ್ಕೊಳ್ಳಿ. ಇದು ವಿಡಿಯೋ ನೋಡೋದಾದಮೇಲೆ ಆ ವಿಡಿಯೋನೂ ನೋಡಿರಿ. ಇಲ್ಲ ಆ ವಿಡಿಯೋ ನಿಮಗೆ ಸಿಗ್ತಾ ಇಲ್ಲ ಅಂತಂತಂದರೆ ಇದೇ ವಿಡಿಯೋ ಡಿಸ್ಕ್ರಿಪ್ಷನಲ್ಲಿರುತ್ತೆ, ಇಲ್ಲ ವಾಟ್ಸಪ್ ಗ್ರೂಪ್ ಲಿಂಕ್ ಕೂಡ ಇದೆ, ಅಲ್ಲಿ ಕೂಡ ನೀವು ಜಾಯ್ನ್ ಆಗಿಬಿಟ್ಟು ಅಲ್ಲಿ ಕೂಡ ವೀಡಿಯೋಸ್ ಇರ್ತದೆ, ನೀವು ನೋಡ್ಕೊಳ್ಬೋದು. ವೆರಿ ಇಂಪಾರ್ಟೆಂಟ್ ಇರುತ್ತೆ ಎಲ್ಲ ಪ್ರೀ ರೌಂಡ್ ಬಗ್ಗೆ, ಓಕೆ. ಈ ಸೀಟ್ ಚಾಯ್ಸ್ ಸೆಲೆಕ್ಷನ್ ಬಂದುಬಿಟ್ಟು ಪ್ರೀ ರೌಂಡ್ಗೆ ಅಂತಲ್ಲ, ಎಲ್ಲ ರೌಂಡ್ಗೂ ಸೇಮ್ ಇರುತ್ತೆ. ನೀವು ಫಸ್ಟ್ ರೌಂಡ್, ಸೆಕೆಂಡ್ ರೌಂಡ್, ಥರ್ಡ್ ರೌಂಡ್ ಎಲ್ಲದಕ್ಕೂ ಸೇಮ್ ಇರುತ್ತೆ. ಇವಾಗ ತೋರಿಸ್ತೀನಿ ನೋಡಿ, ನಾನು ಹಳೆ ವೀಡಿಯೋಸ್ ಜಸ್ಟ್ ತೋರಿಸ್ತೀನಿ ಅಷ್ಟೇ, ನೀವು ಆಮೇಲೆ ಬೇಕಾದರೆ ನೋಡ್ಕೊಳ್ಳಿ. ನೀವು ಯೂಟ್ಯೂಬಲ್ಲಿ ಹೋಗ್ಬಿಟ್ಟು ಕಾಲೇಜ್ ಅಣ್ಣ ಗೈಡ್ ಅಂತ ಹೊಡೀರಿ. ಗೈಡ್ ಅಂತ ಹೊಡೆದ್ಮೇಲೆ ಇಲ್ಲಿ ಬರ್ತಾ ಇರುತ್ತೆ, ಓಕೆ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಅಂತ ಬಿಟ್ಟು ಆಲ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿದೆ ನೋಡಿ, ಪ್ರೀ ರೌಂಡ್ ಆಪ್ಷನ್ ಎಂಟ್ರಿ ರಿಜಿಸ್ಟ್ರೇಷನ್ ಯಾವ ರೀತಿ ಮಾಡ್ಕೊಳ್ಬೇಕು, ಮಾಕ್ ಅಲಾಟ್ಮೆಂಟ್ ಅಂದರೆ ಏನು, ಪ್ರೀ ರೌಂಡ್ ಕಟ್ ಆಫ್ ಏನಿರುತ್ತೆ, ಸರಿನಾ. ಅದ್ರ ಬಗ್ಗೆ ಎಲ್ಲನೂ ಕ್ಲಿಯರಾಗಿ ವಿಡಿಯೋ ನಾನು ಮಾಡಿದ್ದೀನಿ, ಸೊ ನೀವು ನೋಡ್ಕೊಳ್ಬೋದು. ಇಲ್ಲಿ ಬಂದುಬಿಟ್ಟು ಇವಾಗ ಚಾಯ್ಸ್ ಸೆಲೆಕ್ಷನ್ ಹೇಳ್ತೀನಿ. ಚಾಯ್ಸ್ 1 ಆಯ್ಕೆ ಮಾಡಿದರೆ ಏನಾಗುತ್ತೆ, ಚಾಯ್ಸ್ 2 ಮತ್ತು ಚಾಯ್ಸ್ 3 ನಡುವಿನ ಡಿಫ್ರೆನ್ಸ್ ಏನಿದೆ, ವೆರಿ ಡಿಫ್ರೆನ್ಸ್, ಓಕೆ. ಚಾಯ್ಸ್ 4 ಆಯ್ಕೆ ಮಾಡಿದರೆ ಸೀಟ್ ಕ್ಯಾನ್ಸಲೇಷನ್ ಆಗುತ್ತಾ, ಇಲ್ಲ ನಾನು KE ಅಂದೇನೆ ಆಚೆ ಹೋಗ್ತೀನಿ, ನನಗೆ ಯಾವ ಸೀಟ್ ಸಿಗುತ್ತೆ, ಎಲ್ಲ ಡೌಟ್ಸ್ಗೂ ಕ್ಲಿಯರಾಗಿ ಈ ವಿಡಿಯೋದಲ್ಲಿ ಹೇಳ್ತಾ ಇರ್ತೀವಿ. ನೀವು ಏನು ಮಾಡಬೇಕಾಗಿಲ್ಲ, ನೀವು ಜಸ್ಟ್ ಏನು ಮಾಡಬೇಕು ಗೊತ್ತಾ, ನನ್ನ ವೀಡಿಯೋಗೆ ಲೈಕ್ ಮಾಡಿರಿ, ಕಮೆಂಟ್ ಹಾಕಿರಿ. ನಿಮ್ಗೆ ಏನಾದರೂ ಕ್ವಶನ್ಸ್ ಇದ್ದರೆ ಫಸ್ಟ್ ಕಮೆಂಟ್ ಹಾಕಿರಿ, ನಾವು ರೆಸ್ಪಾನ್ಸ್ ಮಾಡ್ತೀವಿ. ಏನೂ ಕ್ವಶನ್ಸ್ ಇಲ್ಲ ಅಂದರೂ ಕೂಡ ಹೆಲ್ಪ್ಫುಲ್ ಅಂತ ಕಮೆಂಟ್ ಹಾಕಿರಿ, ನಾವು ನಿಮಗೆ ರೆಸ್ಪಾನ್ಸ್ ಮಾಡ್ತೀವಿ, ಸರಿನಾ. ಹೆಲ್ಪ್ಫುಲ್ ಅಂತ ಕಮೆಂಟ್ ಹಾಕೋದ್ರಿಂದ ಏನಾಗುತ್ತೆ ಅಂತಂದ್ರೆ ನಮಗೂ ಮೋಟಿವೇಟ್ ಆಗಿ ಇನ್ನೂ ಒಳ್ಳೆ ಇನ್ಫಾರ್ಮೇಷನು ಮತ್ತು ನಿಮಗಿರೋ ಡೌಟ್ಸ್ನೆಲ್ಲನೂ ಕ್ಲಿಯರ್ ಮಾಡೋಕ್ಕೆ ಮನಸ್ಸಾಗುತ್ತೆ, ಎಲ್ಲನೂ ಕ್ಲಿಯರ್ ಮಾಡ್ತೀವಿ. ಇವಾಗ ಚಾಯ್ಸ್ 1, ಚಾಯ್ಸ್ 2, ಚಾಯ್ಸ್ 3, ಚಾಯ್ಸ್ 4 ಸೆಲೆಕ್ಷನ್ ಮಾಡ್ತೀನಿ. ಇದೇನಂತಂದ್ರೆ ನೀವು ಯಾವಾಗ ಸ್ಟಾರ್ಟ್ ಆಗುತ್ತೆ, ಆಪ್ಷನ್ ಎಂಟ್ರಿ ಆದಮೇಲೆ ಮಾಕ್ ಅಲಾಟ್ಮೆಂಟ್ ಆಗುತ್ತೆ, ಮಾಕ್ ಅಲಾಟ್ಮೆಂಟ್ ಆದಮೇಲೆ ಸೀಟ್ ಅಲಾಟ್ಮೆಂಟ್ ಆಗುತ್ತೆ. ಪ್ರೀ ರೌಂಡ್ ಸೀಟ್ ಅಲಾಟ್ಮೆಂಟ್ ಆದಮೇಲೆ ಚಾಯ್ಸ್ ಸೆಲೆಕ್ಷನ್ ಅಂತ ಬಿಡ್ತಾರೆ KE ಕಡೆಯಿಂದ, ಓಕೆ. ಚಾಯ್ಸ್ 1 ಬೆಸ್ಟ್ ಆಪ್ಷನ್ ಯಾರಿಗಂತಂದರೆ ನಿಮಗೆ 100% ಆಗಿ, ಸರಿನಾ. 100% ನೀವು ಆ ಸೀಟಿಂದ ಹ್ಯಾಪಿ ಇದ್ದೀರಾ, ನಿಮ್ಗೆ ಯಾವುದು ಡ್ರೀಮ್ ಕಾಲೇಜ್ ಇತ್ತು ಅದನ್ನೇ ಸಿಕ್ಕಿದೆ. ನಾನು ಇವಾಗ ಅಡ್ಮಿಷನ್ ತೊಗೊಳ್ತೀನಿ, ನಂಗೆ ಬೇರೆ ಕಾಲೇಜಲ್ಲಿ ಇಂಟ್ರೆಸ್ಟ್ ಇಲ್ಲ ಇವಾಗ ಅನ್ನೋರು ಏನು ಮಾಡಬೇಕಾಗುತ್ತೆ, ನೀವು ಚಾಯ್ಸ್ 1 ಸೆಲೆಕ್ಷನ್ ಮಾಡಬೇಕಾಗುತ್ತೆ. ಜಸ್ಟ್ ಚಾಯ್ಸ್ 1 ಅಂತ ಬಟನ್ ಇರುತ್ತೆ, ಚಾಯ್ಸ್ 1 ಅಂತ ಇದು ಮಾಡಬೇಕು. ಚಾಯ್ಸ್ 1 ಸೆಲೆಕ್ಟ್ ಮಾಡಿದ್ಮೇಲೆ ಏನಾಗುತ್ತೆ ಅಂದರೆ ನೀವು ಅಡ್ಮಿಷನ್ ಮಾಡ್ಕೊಳ್ಬೇಕಾಗುತ್ತೆ, ಕಾಲೇಜ್ ಫೀ ಪೇ ಮಾಡಬೇಕಾಗುತ್ತೆ, ಮತ್ತು ನೀವು ಮುಂದಿನ ಭಾಗದಲ್ಲಿ ಮುಂದಿನ ರೌಂಡ್ ಇರುತ್ತಲ್ವಾ, ಪ್ರೀ ರೌಂಡ್ ಆದಮೇಲೆ ಫಸ್ಟ್ ರೌಂಡು, ಸೆಕೆಂಡ್ ರೌಂಡ್, ಥರ್ಡ್ ರೌಂಡ್, ಅದಕ್ಕೆ ಪಾರ್ಟಿಸಿಪೇಟ್ ಮಾಡೋಕ್ಕಾಗತ್ತಲ್ಲ. ಏನಕ್ಕಂತಂದರೆ ನೀವು ಚಾಯ್ಸ್ 1 ಸೆಲೆಕ್ಟ್ ಮಾಡಿದ್ಮೇಲೆ ನಿಮ್ಗೆ ಏನು ಬೇಕೋ ಅದು ಸಿಕ್ಕಿದೆ. ಒಳ್ಳೆ ಕಾಲೇಜ್ ಬೇಕಾಗಿತ್ತು, ಚಾಯ್ಸ್ 1 ಕೊಟ್ಟಿದ್ದೀರಾ, ಎಲ್ಲ ಆಯಿತು. ಇವಾಗ ಚಾಯ್ಸ್ 1 ಸೆಲೆಕ್ಟ್ ಮಾಡಿದ್ಮೇಲೆ ನೀವು ಏನು ಮಾಡಬೇಕು, ಫೀಸ್ ಪೇ ಮಾಡಬೇಕಾಗ್ತದೆ, ಸರಿನಾ. ಇಲ್ಲೂ ಕೂಡ ಹೇಳಿದ್ದಾರೆ, ಮೊದಲೇ ಸುತ್ತಿನ ಹಂಚಿಕೆಯ 100% ಸಂಪೂರ್ಣವಾಗಿ ಇಷ್ಟವಾಗಿದೆ, ಶುಲ್ಕ ಪಾವತಿಸಿ ಕಾಲೇಜಲ್ಲಿ ಪ್ರವೇಶ ಪಡೆಯುತ್ತೇನೆ, ಸರ್. ನನಗೆ ಯಾವುದೇ ಬದಲಾವಣೆ ಅವಕಾಶ ಇರುವುದಿಲ್ಲ, ಮುಂದಿನ ಯಾವುದೇ ಸುತ್ತುಗಳಲ್ಲಿ ಭಾಗವಹಿಸಲು ಇಷ್ಟ ಇರುವುದಿಲ್ಲ. ನೀವು ಕಾಲೇಜ್ ಫೀ ಪೇ ಮಾಡಬೇಕಾಗುತ್ತೆ. ಫೀ ಎಲ್ಲಿ ಪೇ ಮಾಡಬೇಕಾದ್ರೆ KEನವರೇ ಒಂದು ಲಿಂಕ್ ಕೊಟ್ಟಿರ್ತಾರೆ. ನೀವು ಚಾಯ್ಸ್ 1 ಸೆಲೆಕ್ಟ್ ಮಾಡಿದ್ಮೇಲೆ ನಿಮ್ಮ ಏನಂತಂದರೆ ಅಡ್ಮಿಷನ್ ಅಪ್ಲಿಕೇಶನ್ ನಂಬರ್ ಮತ್ತು ಪಾಸ್ವರ್ಡ್ ಹಾಕಿದ್ಮೇಲೆ ನೀವು KE ಪೋರ್ಟಲಲ್ಲಿ ರೀಡೈರೆಕ್ಟ್ ಆಗಿರ್ತಾರೆ. ಅಲ್ಲಿ ಪೇ ಆನ್ಲೈನ್ ಅಂತ ಇರುತ್ತೆ, ಇಲ್ಲ ಚಾಲನ್ ಅಂತ ಇರುತ್ತೆ, ಚಾಲನ್ ಮುಖಾಂತರ ನೀವು ಫೀಸ್ ಪೇ ಮಾಡಬೇಕು. ಫೀಸ್ ಎಷ್ಟು ಪೇ ಮಾಡಬೇಕು, ಲಾಸ್ಟ್ ಇಯರ್ SC ST ಸ್ಟೂಡೆಂಟ್ಸ್ಗೆ ಬರೀ 10 ರೂಪೀಸ್ ಇಲ್ಲಿ ಪೇ ಮಾಡಬೇಕಿತ್ತು, ಮತ್ತು ಕಾಲೇಜ್ ಹೋದ್ಮೇಲೆ ಅವ್ರು ಎಷ್ಟು ಪೇ ಮಾಡಂತಾರೆ ಅಂದರೆ ಅವ್ರಿಗೆ ಫೀಸ್ ಇರುತ್ತೆ, ಸ್ಕಾಲರ್ಶಿಪ್ ಬರುತ್ತಲ್ವಾ, ಆ ಸ್ಕಾಲರ್ಶಿಪ್ ಅಲ್ಲಿ ಡಿಡಕ್ಟ್ ಆಗುತ್ತೆ ಒಂದೊಂದು ಕಾಲೇಜಲ್ಲಿ ಸ್ಕಾಲರ್ಶಿಪ್ ನಿಮ್ಮ
ಅಕೌಂಟ್ಗೆ ಬರುತ್ತೆ, ನೀವು ಇಷ್ಟು ಪೇ ಮಾಡಿ ಅಂತ ಹೇಳ್ತಾರೆ. ಅದು ಬಂದುಬಿಟ್ಟು SC ST. ಈ ಜನರಲ್ಲು OBC ಈ ಸ್ಟೂಡೆಂಟ್ಸ್ ನೀವು ಏನು ಮಾಡಬೇಕು, ಇಂಪಾರ್ಟೆಂಟ್ ಸ್ಟೂಡೆಂಟ್ಸ್. ಓಕೆ, ನೀವು ನಿಮ್ಗೆ ಏನಾದರೂ ಫಸ್ಟ್ ರೌಂಡಲ್ಲೇ ನೀವು ಅಡ್ಮಿಷನ್ ಮಾಡ್ಕೊಳ್ಬೇಕಂದ್ರೆ ಪ್ರೀ ರೌಂಡಲ್ಲೇ ಕಾಲೇಜ್ ಫೀಸ್ ಏನಿರುತ್ತೆ ನೀವು ಮುಂಚೆನೇ ರೆಡಿ ಮಾಡ್ಕೊಂಡಿರ್ಬೇಕಾಗುತ್ತೆ. ಯಾವಾಗ ಫಸ್ಟ್ ಪ್ರೀ ರೌಂಡ್ ಸ್ಟಾರ್ಟ್ ಆಗುತ್ತಲ್ವಾ ಆವಾಗಲೇ ಎಷ್ಟು ಪೇ ಮಾಡೋಕ್ಕೆ ಹೇಳ್ತಾರೆ ಅಂತಂದರೆ ಫುಲ್ ಕಾಲೇಜ್ ಫೀಸ್ ಎಷ್ಟಿರುತ್ತೆ ಅಷ್ಟು ಇಲ್ಲೇ ನೀವು KA ಮುಖಾಂತರ ಪೇ ಮಾಡಬೇಕಾಗುತ್ತೆ. ಅಲ್ಲಿ ಕಾಲೇಜ್ಗೆ ಹೋಗಿ ಪೇ ಮಾಡೋ ಯಾವುದೇ ಅವಶ್ಯಕತೆ ಇರೋದಿಲ್ಲ. KA ಮುಖಾಂತರ ಹೇಗೆ ಪೇ ಮಾಡಬೇಕಂತಂದರೆ ಬಿಲೋ 1 lakh ಇದ್ದರೆ ನೀವು ಆನ್ಲೈನೇ ಪೇ ಮಾಡಿ ಸೇಫ್ ಇರುತ್ತೆ. ಆನ್ಲೈನ್ ಅಂತಂದರೆ ಜಸ್ಟ್ ಫೋನ್ಪೇ ಓಪನ್ ಮಾಡಬೇಕು, ಅಲ್ಲೊಂದು QR ಕೋಡ್ ಬರುತ್ತೆ, ಅದ್ರ ಮುಖಾಂತರ ನೀವು ಪೇ ಮಾಡ್ಬೋದು. ಇಲ್ಲ ನಾನು ಆಫ್ಲೈನ್ ಪೇ ಮಾಡ್ತೀನಿ ಅಂದರೆ ಚಾಲನ್ ಡೌನ್ಲೋಡ್ ಮಾಡ್ಕೊಳ್ಬೇಕು. ಅಂದರೆ ಚಾಲನ್ ಅಂತ ಇರುತ್ತೆ, RTGS ಅಂತ ಇರುತ್ತೆ, ಅದನ್ನು ನೀವು ಡೌನ್ಲೋಡ್ ಮಾಡ್ಕೊಳ್ಬೇಕು. ಡೌನ್ಲೋಡ್ ಮಾಡ್ಕೊಂಡು ಏನು ಮಾಡಬೇಕು, ಬ್ಯಾಂಕಿಗೆ ಹೋಗ್ಬಿಟ್ಟು ಪೇ ಮಾಡಬೇಕು. ಯಾವ ಬ್ಯಾಂಕಿನ ಚಾಲನ್ ಡೌನ್ಲೋಡ್ ಮಾಡ್ಕೊತೀರಾ ಆ ಬ್ಯಾಂಕಿಗೆ ಹೋಗಿ ಪೇ ಮಾಡಬೇಕಾಗುತ್ತೆ. ನಿಮ್ಮ ಅಕೌಂಟ್ ಇಲ್ಲ ಅಂತಂದ್ರೂ ಪರವಾಗಿಲ್ಲ, KA ಅವ್ರ ಅಕೌಂಟ್ ಇರುತ್ತೆ, ನಿಮ್ಮ ಹತ್ರ ಕ್ಯಾಶ್ ಇದ್ದರೆ ಸಾಕು. ಎಷ್ಟು ಕ್ಯಾಶ್ ಅಂತಂದರೆ ನಿಯರ್ಲಿ 1 lakh ರೂಪಾಯಿ ರೆಡಿ ಮಾಡ್ಕೊಂಡು ಇಟ್ಕೊಂಡಿರಿ ನೀವು. ಏನಕ್ಕಂತಂದರೆ OBC GM ಸ್ಟೂಡೆಂಟ್ಸು ಇಂಜಿನಿಯರಿಂಗ್ ಫೀಸ್ ಅಷ್ಟೇ ಇರುತ್ತೆ. ಪ್ರೀ ರೌಂಡಲ್ಲಿ ಬರೀ ಇಂಜಿನಿಯರಿಂಗ್ ಸೀಟ್ ಅಲಾಟ್ಮೆಂಟ್ ಆಗ್ತದೆ, KCT ರಿಲೇಟೆಡ್, ಇಂಜಿನಿಯರಿಂಗ್ ವೆಟರ್ನರಿ ಆ ರೀತಿ, ಸರಿನಾ. ನಿಯರ್ಲಿ 1 lakh ಇರುತ್ತೆ, ರೆಡಿ ಮಾಡ್ಕೊಂಡು ಇಟ್ಕೊಂಡಿರಿ. ನೀವು ಹೋಗ್ಬಿಟ್ಟು ಫೀಸ್ ಪೇ ಮಾಡಿದ್ಮೇಲೆ ಏನಾಗುತ್ತೆ ಅಂತಂದರೆ KAನಲ್ಲೇ ನಿಮ್ಮ ಫೀಸ್ ಪೇ ಮಾಡಿರೋ ರಿಸಿಪ್ಟ್ ಕೂಡ ಡೌನ್ಲೋಡ್ ಆಗುತ್ತೆ. KA ವೆಬ್ಸೈಟ್ ಬರಬೇಕು, ನಿಮ್ಮ ಫೀಸ್ ರಿಸಿಪ್ಟ್ ಡೌನ್ಲೋಡ್ ಮಾಡ್ಕೊಳ್ಬೇಕು. ರಿಸಿಪ್ಟ್ ಡೌನ್ಲೋಡ್ ಮಾಡ್ಕೊಂಡ ಮೇಲೆ ಏನಾಗುತ್ತೆ, ಕನ್ಫರ್ಮೇಷನ್ ಸ್ಲಿಪ್ಪು ಡೌನ್ಲೋಡ್ ಆಗುತ್ತೆ. ಕನ್ಫರ್ಮೇಷನ್ ಸ್ಲಿಪ್ಪು ಯಾವ ರೀತಿ ಇರುತ್ತೆ ಅಂತ ತೋರಿಸ್ತೀನಿ ನೋಡಿ. ವಿತೌಟ್ ಕನ್ಫರ್ಮೇಷನ್ ಸ್ಲಿಪ್ ನೀವು ಅಡ್ಮಿಷನ್ ಮಾಡ್ಕೊಳ್ಳೋಕೆ ಹೋಗೋಕ್ಕೆ ಬರೋದಿಲ್ಲ. ಏನಕ್ಕಂದರೆ ಕನ್ಫರ್ಮೇಷನ್ ಸ್ಲಿಪ್ಪಲ್ಲಿ ನಿಮ್ಮೆಲ್ಲ ಡೀಟೇಲ್ಸ್ ಕೂಡ ಇರ್ತದೆ. ನೀವು ಚಾಯ್ಸ್ 1 ಹಾಕಿ ಫೀಸ್ ಪೇ ಮಾಡಿದ್ಮೇಲೆ ಮತ್ತೆ KA ವೆಬ್ಸೈಟಲ್ಲೇ ನೀವು ಲಾಗಿನ್ ಆದಾಗ ಈ ಥರ ಕನ್ಫರ್ಮೇಷನ್ ಸ್ಲಿಪ್ ಬರ್ತದೆ. ಕನ್ಫರ್ಮೇಷನ್ ಸ್ಲಿಪ್ಪಲ್ಲಿ ನಿಮ್ಮ CT ನಂಬರ್ ಇರ್ತದೆ, ನಿಮ್ಮ ನೇಮ್ ಇರ್ತದೆ, ಯಾವ ಇದರಲ್ಲಿ ಕ್ಯಾಟಗರಿನಲ್ಲಿ ನಿಮ್ಗೆ ಸಿಕ್ಕಿದೆ, ಮತ್ತು ಏನಿತ್ತು ನಿಮ್ಮ ರ್ಯಾಂಕು, ಮತ್ತು ನಿಮಗೆ ಯಾವ ಕಾಲೇಜ್ ಸಿಕ್ಕಿದೆ, ಏನಿಲ್ಲ, ಮತ್ತು ಫೀಸ್ ಎಷ್ಟಿದೆ ಅನ್ನೋದನ್ನ ಎಲ್ಲನೂ ಒಂದು ಇದರಲ್ಲೇ ಇರುತ್ತೆ ಕನ್ಫರ್ಮೇಷನ್ ಸ್ಲಿಪ್ಪಲ್ಲಿ. ಈ ನೋಟ್ ಕೂಡ ಇದೆ, ಇದನ್ನೇನು ಓದಲ್ಲ ನಾನು, ನೀವು ಓದ್ಕೊಳ್ತೀನಿ ಅಂದರೆ ಜರ ಪಾಸ್ ಮಾಡಿಬಿಟ್ಟು ಸ್ಕ್ರೀನ್ಶಾಟ್ ತೊಗೊಂಡು ಓದ್ಕೊಳ್ಳಿ. ಡಾಕ್ಯುಮೆಂಟ್ಸ್ ಏನೆಲ್ಲ ತರಬೇಕು ನೀವು ಅಡ್ಮಿಷನ್ ಬರುವಾಗ. ಓಕೆ, ಕಾಲೇಜ್ಗೆ ಈ ಕನ್ಫರ್ಮೇಷನ್ ಸ್ಲಿಪ್, ಫೀಸ್ ಪೇ ಮಾಡಿದ್ಮೇಲೆ ಕನ್ಫರ್ಮೇಷನ್ ಸ್ಲಿಪ್, ಆಮೇಲೆ ಕಾಲೇಜಿಗೆ ಹೋಗಬೇಕು ಡಾಕ್ಯುಮೆಂಟ್ಸ್ ತೊಗೊಂಡ್ಬಿಟ್ಟು. ಓಕೆ, ಕಾಲೇಜ್ ಇಲ್ಲೆಲ್ಲ ಏನೆಲ್ಲ ಮೆನ್ಷನ್ ಮಾಡಿರ್ತಾರೆ ಆ ಡಾಕ್ಯುಮೆಂಟ್ಸ್ ತೊಗೊಳ್ಬೇಕು. ಸಿಂಪಲಾಗಿ ಹೇಳೋದಂದರೆ ಇದನ್ನೇನು, ಈ ಡಾಕ್ಯುಮೆಂಟ್ಸ್ ಓದೋಕ್ಕಿಂತ ಮುಂಚೆ ನೀವು KCT ಅಪ್ಲಿಕೇಶನ್ ಹಾಕುವಾಗ ಏನೆಲ್ಲ ಡಾಕ್ಯುಮೆಂಟ್ಸ್ ನೀವು ಶೋ ಮಾಡಿದ್ದೀರಾ, ಇದೆ ಅಂತ ಹೇಳಿದ್ದೀರಾ, ಆ ಡಾಕ್ಯುಮೆಂಟ್ಸ್ ತೊಗೊಂಡೋಗಿ. ಅದು ಯಾವ ರೀತಿ ಅಂತಂದರೆ ಅಟೆಸ್ಟೆಡು ಅದೆಲ್ಲ ನಾನು ಡಾಕ್ಯುಮೆಂಟ್ ಸೆಕ್ಷನಲ್ಲಿ ಹೇಳಿರ್ತೀನಿ. ನೀವೇನು ಮಾಡಬೇಕಾಗಿಲ್ಲ, ಕಾಲೇಜನ್ನ ಗೈಡ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಸಾಕು. ನೀವು ಚಾಯ್ಸ್ 1 ಹಾಕಿದ್ಮೇಲೆ ಎಲ್ಲಿ ಹೋಗಬೇಕು, ಚಾಯ್ಸ್ 2 ಹಾಕಿದ್ಮೇಲೆ ಎಲ್ಲಿ ಹೋಗಬೇಕು, ನಿಮಗೆ ಯಾವ ದಿವಸ ಏನು ಹೋಗಬೇಕು ಎಲ್ಲನೂ ಹೇಳಿರ್ತೀನಿ. ಬಟ್ ಮೋಸ್ಟ್ ಇಂಪಾರ್ಟೆಂಟ್ ಏನಂತಂದರೆ ನೀವು ಚಾಯ್ಸ್ ಸೆಲೆಕ್ಷನ್ ಆದಮೇಲೆ 2-3 ಡೇಸ್ ಅಷ್ಟೇ ಇರುತ್ತೆ ನಿಮ್ಮ ಅಡ್ಮಿಷನ್ಗೆ. ನೀವೇನಾದರೂ ಹೋಗಲಿಲ್ಲ ಅಂತಂದರೆ ನಿಮ್ಮ ಸೀಟ್ ಕ್ಯಾನ್ಸಲ್ ಆಗುತ್ತೆ. ಫೀಸ್ ಪೇ ಮಾಡಿದ್ರು ಕೂಡ ರಿಟರ್ನ್ ಬರೋದಿಲ್ಲ ನಿಮಗೆ. ಆ 2-3 ಡೇಸಲ್ಲಿ ನೀವು ಟ್ರಾವೆಲ್ ಮಾಡಬೇಕು, ನಿಮ್ಮ ಅಡ್ಮಿಷನ್ ಕೂಡ ಕಂಪ್ಲೀಟ್ ಮಾಡ್ಕೊಳ್ಬೇಕಾಗುತ್ತೆ. ಅದಾದಮೇಲೆ ಏನೂ ಇಲ್ಲ, ಕಾಲೇಜ್ಗೆ ಹೋಗಿ ಅಡ್ಮಿಷನ್ ಆದಮೇಲೆ ಅಡ್ಮಿಷನ್ ಆರ್ಡರ್ ಕಾಪಿ ಡೌನ್ಲೋಡ್ ಆಗುತ್ತೆ. ಅಡ್ಮಿಷನ್ ಆರ್ಡರ್ ಕಾಪಿ ಎಲ್ಲಿ ಅಂತಂದರೆ ಕಾಲೇಜ್ ಅವ್ರದ್ದು ಪ್ರೋಸೆಸ್ ಇದು, ನೀವು ತಲೆ ಕೆಡಿಸ್ಕೊಳ್ಳೋದಲ್ಲ. ನೀವು ಜಸ್ಟ್ ಡಾಕ್ಯುಮೆಂಟ್ಸ್ ತೊಗೊಂಡೋಗ್ಬಿಟ್ಟು ತೋರಿಸಿದ್ರೆ ಅಡ್ಮಿಷನ್ ಆಗಕ್ಕೆ ಬಂದಿದ್ದೀವಿ ಅಂತ ಹೇಳಿದ್ರೆ ಆಯಿತು. ಅಡ್ಮಿಷನ್ ಆರ್ಡರ್ ಕಾಪಿ ಡೌನ್ಲೋಡ್ ಆಗ್ತದೆ. ಈ ರೀತಿ ಇರ್ತದೆ ಅಡ್ಮಿಷನ್ ಆರ್ಡರ್ ಕಾಪಿ. ಇದು ವೆರಿ ಇಂಪಾರ್ಟೆಂಟ್. SSP ಸ್ಕಾಲರ್ಶಿಪ್ ಹಾಕೋಕ್ಕೆ, ಬೇರೆ ಸ್ಕಾಲರ್ಶಿಪ್ ಹಾಕೋಕ್ಕೆ, ಮತ್ತು ಹಾಸ್ಟೆಲ್ಗೆ ಏನಾದರೂ ಹಾಕೋಕ್ಕೆ ಇದು ಅಡ್ಮಿಷನ್ ಆರ್ಡರ್ ಕಾಪಿ ಬೇಕಾಗ್ತದೆ. ಇಲ್ಲೆಲ್ಲ ಡೀಟೇಲ್ಸ್ ಇರ್ತದೆ. ಓಕೆ, ಅಡ್ಮಿಷನ್ ಆರ್ಡರ್ ಕಾಪಿಯಲ್ಲಿ ಇದು ನಿಮ್ಗೊಂದು ಕೊಡ್ತಾರೆ, ಅವ್ರ ಹತ್ರ ಒಂದು ಇಟ್ಕೊಳ್ತಾರೆ. ಸೊ ಇದನ್ನು ನೀವು ಚೆನ್ನಾಗಿ ಇಟ್ಕೊಳ್ಬೇಕು, ಚಾಯ್ಸ್ 1 ಹಾಕೋರು. ಓಕೆ, ಚಾಯ್ಸ್ 1 ಅಂತ ಅಲ್ಲಪ್ಪ, ಪ್ರೀ ರೌಂಡಲ್ಲ, ನೀನು ಫಸ್ಟ್ ರೌಂಡಲ್ಲೂ ಚಾಯ್ಸ್ 1 ಹಾಕಿದರೆ ಈ ಪ್ರೊಸೆಸ್ ಇರುತ್ತೆ, ಸೆಕೆಂಡ್ ರೌಂಡಲ್ಲೂ ಚಾಯ್ಸ್ 1 ಹಾಕಿದರೆ ಈ ಪ್ರೊಸೆಸ್ ಇರುತ್ತೆ, ಥರ್ಡ್ ರೌಂಡಲ್ಲೂ ಚಾಯ್ಸ್ 1 ಹಾಕಿದರೆ ಈ ಪ್ರೊಸೆಸ್ ಇರುತ್ತೆ. ಕಂಪಲ್ಸರಿ ನೀವು ಯಾವುದಾದ್ರೂ ಒಂದು ರೌಂಡಲ್ಲಾದರೂ ಚಾಯ್ಸ್ 1 ಹಾಕಲೇಬೇಕು. ನಿಮ್ಗೆ ಇಷ್ಟ ಇರೋ ಸೀಟ್ ಸಿಗುತ್ತೆ, ಇಷ್ಟ ಇರಲಾರ್ದು ಸಿಕ್ಕಿದ್ರು ಕೂಡ ಚಾಯ್ಸ್ 1 ಹಾಕಲೇಬೇಕು, ಸರಿನಾ. ಪ್ರೀ ರೌಂಡಲ್ಲಿ ಅಂತ ಹೇಳ್ತಾ ಇಲ್ಲ, ಫಸ್ಟ್ ರೌಂಡಲ್ಲಿ, ಸೆಕೆಂಡ್ ರೌಂಡಲ್ಲಿ, ಥರ್ಡ್ ರೌಂಡಲ್ಲಿ ಯಾವುದಾದ್ರೂ ಒಂದು ರೌಂಡಲ್ಲಿ ಹಾಕಿರ್ತಾರೆ, ಇದೇ ಪ್ರೊಸೆಸ್ ಇರುತ್ತೆ. ಇವಾಗ ಚಾಯ್ಸ್ 2 ಅಂತಂದರೆ ಏನಂದರೆ, ಚಾಯ್ಸ್ 2 ಅಂದರೆ ಏನಂದರೆ ಇಲ್ಲಿ ಹೇಳ್ತೀನಿ ನೋಡಿ. ಹಂಚಿಕೆ ಆದ ಸೀಟು ನಿಮ್ಗೆ ಇಷ್ಟ ಇರ್ತದೆ. ಓಕೆ, ಶುಲ್ಕವನ್ನು ಪಾವತಿಸುತ್ತೇನೆ ಮತ್ತು ಇನ್ನೂ ಉತ್ತಮವಾದ ಮೇಲ್ಪಟ್ಟ ಆದ್ಯತೆಗಳನ್ನು ಸೀಟನ್ನು ಪಡೆಯಲು ಮುಂದಿನ 2ನೇ ಸುತ್ತಿನಲ್ಲಿ ಭಾಗವಹಿಸುತ್ತೇನೆ. 2ನೇ ಸುತ್ತಿನಲ್ಲಿ ಕನಿಷ್ಠ 1 ಬಾರಿ ಆದರೂ ಆಪ್ಷನ್ ಎಂಟ್ರಿ ಲಿಂಕನ್ನು ಲಾಗಿನ್ ಆಗಿ ಇಚ್ಛೆಯನ್ನು ಸಲ್ಲಿಸುವುದು ಕಡ್ಡಾಯ. ಅಂತಂದರೆ ನಿಮಗೆ ಇವಾಗ ಒಂದು ಕಾಲೇಜ್ ಸಿಕ್ಕಿದೆ, ಯಾವುದಂತಂತಂದರೆ ದಯಾನಂದ ಸಾಗರ್ ಕಾಲೇಜ್ ಸಿಕ್ಕಿದೆ. ಬಟ್ ನೀವು 1, 2, 3, 4 ಅಂತ ಆಪ್ಷನ್ ಹಾಕಿದರೆ 4th ಕಾಲೇಜ್ ನಿಮ್ಗೆ ಸಿಕ್ಕಿದೆ. 1, 2, 3 ಅಲ್ಲಿರೋದು ಚೆನ್ನಾಗಿ ಇಷ್ಟ ಇದೆ. ಓಕೆ, ಅದು ಬಂದರೆ ನಾನು ಹ್ಯಾಪಿ ಇರ್ತೀನಿ. ಇವಾಗ ಹ್ಯಾಪಿ ಇದ್ದೀನಿ, ಅದಕ್ಕಿಂತಲೂ ಜಾಸ್ತಿ ಹ್ಯಾಪಿ ಇರ್ತೀನಿ ಅನ್ನೋರು ಚಾಯ್ಸ್ 2 ಹಾಕಬೇಕಾಗುತ್ತೆ, ಸರಿನಾ. ಇಲ್ಲಿ ತೋರಿಸ್ತೀನಿ ನೋಡಿ. ಸ್ಯಾಟಿಸ್ಫೈಡ್ ವಿತ್ ದಿ ಅಲೋಟೆಡ್ ಕಾಲೇಜ್ ಬಟ್ ವಿಲ್ಲಿಂಗ್ ಟು ಪಾರ್ಟಿಸಿಪೇಟ್ ಇನ್ ದಿ ನೆಕ್ಸ್ಟ್ ರೌಂಡ್ ಫಾರ್ ದಿ ಇಂಪ್ರೂವ್ಮೆಂಟ್ ಫ್ರಮ್ ಹೈಯರ್ ಆರ್ಡರ್ ಆಪ್ಷನ್ಸ್. ಓಕೆ, ನಿಮಗೆ ಈಗ ಸಿಕ್ಕಿರೋ ಸೀಟು ಕ್ಯಾನ್ಸಲ್ ಆಗೋದಿಲ್ಲ, ಆ ಸೀಟು ಹೋಲ್ಡಲ್ಲಿ ಇರ್ತದೆ ನಿಮಗೆ. ಮತ್ತೆ ನೀವು ಫಸ್ಟ್ ರೌಂಡಲ್ಲಿ ಇಲ್ಲ ಸೆಕೆಂಡ್ ರೌಂಡಲ್ಲಿ, ಪ್ರೀ ರೌಂಡಲ್ಲಿ ನೀವು ಸೀಟ್ ಹೋಲ್ಡ್ ಮಾಡ್ತಾಯಿದ್ದೀರಾ ಚಾಯ್ಸ್ 2 ಹಾಕ್ಬಿಟ್ಟು. ಫಸ್ಟ್ ರೌಂಡಲ್ಲಿ ನಿಮ್ಗೆ ಯಾವುದೂ ಸೀಟ್ ಸಿಕ್ಕಿಲ್ಲ ಅಂದರೂ ಇವಾಗ ಸಿಕ್ಕಿರೋ ಸೀಟು ಸೇಫ್ ಇರುತ್ತೆ.
ಆ ಸೀಟ್ಗೆ ಹೋಗಿ ನೀವು ಅಡ್ಮಿಷನ್ ಆಗ್ಬೋದು, ಸರಿನಾ. ಅದು ಸೀಟು ಹೋಲ್ಡಲ್ಲಿ ಇರ್ತದೆ. ಮತ್ತು ಮುಂದಿನ ರೌಂಡಲ್ಲಿ ಬೆಸ್ಟ್ ಕಾಲೇಜ್ಗೋಸ್ಕರ ನೀವು ಪಾರ್ಟಿಸಿಪೇಟ್ ಮಾಡ್ತಾ ಇದ್ದೀರಾ, ಅಪ್ಗ್ರೇಡ್ಗೋಸ್ಕರ. ಸೊ ಏನಂತಂದರೆ ನಿಮಗೆ ಸಿಕ್ಕಿರೋ ಸೀಟ್ ಕೂಡ ಸೇಫ್ ಇರುತ್ತೆ ಮತ್ತು ಒಳ್ಳೆ ಕಾಲೇಜ್ ಕೂಡ ನೀವು ಪಾರ್ಟಿಸಿಪೇಟ್ ಮಾಡ್ತಿದ್ದೀರಾ. ಇದು ಚಾಯ್ಸ್ 2 ಈಸ್ ವೆರಿ 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 ಬೆಸ್ಟ್ ಆಪ್ಷನ್. ಇವಾಗ ಏನಂತಂದರೆ ನೀಟ್ ಸ್ಟೂಡೆಂಟ್ಸು ನೀವು ಪ್ರೀ ರೌಂಡಲ್ಲಿ ಮೆಡಿಕಲ್ಲು, ಡೆಂಟಲ್, ಆಯುಷ್ ಕಾಲೇಜಸ್ ಇರಲ್ಲ. ನೀವು ಬಟ್ ಪ್ರೀ ರೌಂಡಲ್ಲಿ ರಿಜಿಸ್ಟರ್ ಮಾಡ್ಕೊಂಡು ಅಟೆಂಡ್ ಆಗಬೇಕಂತ ಹೇಳ್ತಾ ಇದ್ದಾರೆ KA ಕಡೆಯಿಂದ. ಓಕೆ, ಇನ್ನೂ ಕನ್ಫರ್ಮೇಷನ್ ಮೆಸೇಜ್ ಬಂದಿಲ್ಲ, ಬಟ್ ಎಲ್ಲರೂ ಪ್ರೀ ರೌಂಡ್ ಅಟೆಂಡ್ ಆಗಲೇಬೇಕಾಗುತ್ತೆ. ಕನ್ಫರ್ಮೇಷನ್ ಮೆಸೇಜ್ ಬಂದಮೇಲೆ ನಾನು ನಿಮ್ಗೆ ವಾಟ್ಸಪ್ಪಲ್ಲಿ ಹಾಕಿರ್ತೀನಿ, ಇಲ್ಲ ವೀಡಿಯೋ ಮುಖಾಂತರ ನಿಮ್ಗೆ ತಿಳಿಸಿರ್ತೀನಿ. ಅದಕ್ಕೋಸ್ಕರ ನೀವೇನು ಮಾಡಬೇಕು, ಕಾಲೇಜ್ ಅಣ್ಣ ಗೈಡ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗೋದನ್ನ ಮರೆಯೋಕ್ಕೆ ಹೋಗಬೇಡಿ. ಸಬ್ಸ್ಕ್ರೈಬ್ ಆಗಿ ಅದಾದಮೇಲೆ ನನ್ನ ವಾಟ್ಸಪ್ ಗ್ರೂಪ್ ಕೂಡ ಜಾಯ್ನ್ ಆಗಿ, ಆವಾಗ ನಿಮಗೆ ಕರೆಕ್ಟಾಗಿರೋ ಇನ್ಫಾರ್ಮೇಷನ್ ದೊರಕುತ್ತೆ. ಓಕೆನಾ. ನೀವು ರಿಜಿಸ್ಟರ್ ಆದಮೇಲೆ ಏನು ಮಾಡುತ್ತೆ, ನೀವು ಇಂಜಿನಿಯರಿಂಗ್ ಕಾಲೇಜಸ್ ಎಲ್ಲ ಹಾಕಿರ್ತೀರಾ, ನಿಮ್ಮ ರ್ಯಾಂಕ್ಗೆ ಒಂದು ಇಂಜಿನಿಯರಿಂಗ್ ಕಾಲೇಜ್ ಸಿಕ್ಕಿರುತ್ತೆ, ಸರಿನಾ. ಸಿಕ್ಕಿಲ್ಲ ಅಂತಂದರೆ ಪರವಾಗಿಲ್ಲ, ವರಿ ಮಾಡ್ಕೊಳ್ಬೇಡಿ. ನೀವು ಮೆಡಿಕಲ್, ಡೆಂಟಲ್, ಆಯುಷ್ಗೆ ಫೋಕಸ್ ಮಾಡ್ತಾಯಿದ್ರೆ ನಿಮಗೆ ಚಾಯ್ಸ್ 2 ಸಿಕ್ಕಿಲ್ಲ ಅಂತಂದರೆ ಯಾವುದೇ ಚಾಯ್ಸ್ ಹಾಕೋ ಅವಶ್ಯಕತೆ ಇಲ್ಲ. ನಿಮಗೆ ಯಾವುದಾದ್ರೂ ಒಂದು ಕಾಲೇಜ್ ಸಿಕ್ಕರೆ ಚಾಯ್ಸ್ 2 ಹಾಕಬೇಕಾಗುತ್ತೆ. ಚಾಯ್ಸ್ 2 ಹಾಕಿದಾಗ ಏನಾಗುತ್ತೆ ಅಂತಂದರೆ ನೀವು ಫಸ್ಟ್ ರೌಂಡಿಗೆ ಬರ್ತೀರಾ. ಫಸ್ಟ್ ರೌಂಡಲ್ಲಿ ತೋರಿಸ್ತೀನಿ ನೋಡಿ. ಇವಾಗ ಈ ರೀತಿ ನಿಮ್ಮ ಆಪ್ಷನ್ ಎಂಟ್ರಿ ಇದೆ, ಸರಿನಾ. ಈ ರೀತಿ ನಿಮ್ಮ ಆಪ್ಷನ್ ಎಂಟ್ರಿ ಇದೆ. ನೀವು ಇವಾಗ ಚಾಯ್ಸ್ 2 ಬಂದಿದ್ದೀರಾ. ಬರೀ ನೀವೇನಾದರೂ KCT ಸ್ಟೂಡೆಂಟ್ಸ್ ಆಗಿದ್ದರೆ ಏನು ಮಾಡ್ತೀರಾ, ಬರೀ ಇಂಜಿನಿಯರಿಂಗ್ ಫೋಕಸ್ ಮಾಡ್ತಿದ್ದಾರೆ, ಬಟ್ ನಿಮ್ಗೆ ಪ್ರೀ ರೌಂಡಲ್ಲಿ ಸಿಕ್ಕಿರೋ ಕಾಲೇಜ್ ಇಷ್ಟಲ್ಲ ಅಂದರೆ ಚಾಯ್ಸ್ 2 ಆಗಿಬಿಟ್ಟು ನೀವು ಫಸ್ಟ್ ರೌಂಡಿಗೆ ಬರಬೇಕು. ಬಂದಮೇಲೆ ಏನಾಗುತ್ತೆ, ಈ ರೀತಿ ಕಾಲೇಜಸ್ ಇರುತ್ತಲ್ಲ, ನಿಮಗೆ ಏನಾದರೂ ಈ ಕಾಲೇಜ್ ಸಿಕ್ಕಿದೆ ಅಂದ್ಕೊಳ್ಳಿ, ಯಾವುದು 6th ಕಾಲೇಜ್, ಬೆಂಗಳೂರು ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಸಿಕ್ಕಿದೆ, ಸರಿನಾ. ಇದು ಕಾಲೇಜ್ ಸಿಕ್ಕಿದೆ, ಬಟ್ ನಿಮಗೆ ಇದು ಮೇಲೆ ಇರೋ ಕಾಲೇಜಸ್ ಸಿಕ್ಕಿದ್ರೆ ಚೆನ್ನಾಗಿರುತ್ತೆ ಅನ್ನೋರು ಏನು ಮಾಡಬೇಕಾಗುತ್ತೆ, ಚಾಯ್ಸ್ 2 ಹಾಕಬೇಕು. ನೀವು ಕಾಲೇಜ್ ಫೀ ಪೇ ಮಾಡಬೇಕಾಗುತ್ತೆ. ಆ ಪ್ರೊಸೆಸ್ ಹೇಳ್ತೀನಿ ತಡೀರಿ. ಓಕೆ, ಇಲ್ಲಿ ಬಂದು ಏನಂತಂತಂದರೆ ಇವಾಗ ನಿಮಗೆ ಇಲ್ಲಿ ಕೆಳಗಿರೋ ಕಾಲೇಜಸ್ ಎಲ್ಲ ನೀವು ಚಾಯ್ಸ್ 2 ಹಾಕಿದ್ಮೇಲೆ ಏನಾಗುತ್ತೆ, ಡಿಲೀಟ್ ಆಗಿಬಿಡುತ್ತೆ, ಸರಿನಾ. ನೀವು ಮೇಲೆ ಏನಿರುತ್ತೆ ಅಲ್ವಾ, ಇದರಲ್ಲಿ ನೀವು ಏನು ಬೇಕಾದರೂ ಚೇಂಜಸ್ ಮಾಡ್ಕೊಳ್ಬೋದು. ಯಾವ ರೀತಿ ಅಂತಂದರೆ ಇವಾಗ 1 ಇರೋದನ್ನ 2 ಹಾಕಿ, ಇದು 2 ಇರೋದನ್ನ 1 ಹಾಕಿ, ಇದು 3 ಇರೋದನ್ನ 4 ಹಾಕಿ, ಇದನ್ನು 3 ಹಾಕಿದರೆ ಈ ರೀತಿ ಆಗಿಬಿಡುತ್ತೆ ನಿಮ್ಮ ಓಕೆ ಆಪ್ಷನ್ ಎಂಟ್ರಿ. ಇದರಲ್ಲಿ ಯಾವುದಾದ್ರೂ ಒಂದು ಸೆಲೆಕ್ಟ್ ಸಿಕ್ತು ನಿಮಗೆ ಸೆಕೆಂಡ್ ರೌಂಡಲ್ಲಿ, ಸರಿನಾ. ಫಸ್ಟ್ ರೌಂಡಲ್ಲಿ ಪ್ರೀ ರೌಂಡ್ ನಾವು ಇವಾಗ ನೀವು ಚಾಯ್ಸ್ ಸೆಲೆಕ್ಷನ್ ಮಾಡ್ತಿರೋದು ಪ್ರೀ ರೌಂಡಲ್ಲಿ. ನಿಮ್ಗೆ ಏನಾದರೂ ಫಸ್ಟ್ ರೌಂಡಲ್ಲಿ ಇದರಲ್ಲಿ ಯಾವ್ದಾದ್ರು ಸಿಕ್ತಂದರೆ ಈ ಸೀಟ್ ಕ್ಯಾನ್ಸಲ್ ಆಗಿಬಿಡುತ್ತೆ ಆಟೋಮೆಟಿಕ್ಕು. ಇದರಲ್ಲಿ ಏನಾದರೂ ನಿಮಗೆ ಸಿಕ್ತು ಅಂತ ತಿಳ್ಕೊಳ್ಳಿ, MS ರಾಮಯ್ಯ ಏನಾದರೂ ಕಾಲೇಜ್ ಸಿಕ್ತು ನಿಮಗೆ ಅಂತಂದರೆ ನೀವೇನು ಮಾಡಬೇಕಾಗ್ತದೆ, ಇದೇ ಕಾಲೇಜಿಗೆ ಅಡ್ಮಿಷನ್ ತೊಗೊಳ್ಬೇಕಾಗ್ತದೆ, ಸರಿನಾ. ಈ ಕಾಲೇಜಸ್ ಕೆಳಗಡೆ ಇರೋ ಕಾಲೇಜಸ್, ಮೇಲ್ಗಡೆ ಇರೋ ಕಾಲೇಜಸ್ ಎಲ್ಲನೂ ಡಿಲೀಟ್ ಆಗಿಬಿಡ್ತದೆ. ಇದು ಬಂದುಬಿಟ್ಟು ಇಂಜಿನಿಯರಿಂಗ್. ಮೆಡಿಕಲ್ ಸ್ಟೂಡೆಂಟ್ಸ್ ಏನಂತಂತಾರೆ, ನೀವು ಫಸ್ಟ್ ರೌಂಡಲ್ಲಿ ಯಾವುದೇ ರೀತಿಯ ಮೆಡಿಕಲ್ ಕಾಲೇಜಸ್ ಹಾಕಿರಲಿಲ್ಲ. ಸೊ ಇವಾಗ ನಿಮಗೆ ಚಾನ್ಸ್ ಇರುತ್ತೆ. ನೀವು ಫಸ್ಟ್ ಏನು ಮಾಡಬೇಕು, ಎಲ್ಲ ಮೆಡಿಕಲ್ ಕಾಲೇಜಸ್ ಹಾಕೋಕ್ಕೆ ನಿಮಗೆ ಚಾನ್ಸ್ ಇರುತ್ತೆ. ಈ ರೀತಿ ನೀವು ನಿಮ್ಮ ಮೆಡಿಕಲ್ ಕಾಲೇಜಸ್ನ ಎಂಟರ್ ಮಾಡ್ಕೊಳ್ಬೋದು. ಅದಾದಮೇಲೆ ನಿಮ್ಮ ಡೆಂಟಲ್ ಕಾಲೇಜ್ ಎಂಟರ್ ಮಾಡ್ಕೊಳ್ಬೇಕು ನಿಮ್ಗೆ ಇಷ್ಟ ಇದ್ದರೆ. ಅದಾದಮೇಲೆ ನಿಮ್ಮ ಆಯುಷ್ ಕಾಲೇಜಸ್ ಏನಾದರೂ ಇಷ್ಟ ಇದ್ದರೆ ಎಂಟರ್ ಮಾಡ್ಕೊಳ್ಬೇಕು. ಆಮೇಲೆ ಫಸ್ಟ್ ರೌಂಡಲ್ಲಿ ಹಾಕಿರೋ ನೀವು ಈ ಕಾಲೇಜಸ್ ಇರುತ್ತಲ್ವಾ, ಈ ಕಾಲೇಜಸ್ಸು ಇಂಜಿನಿಯರಿಂಗ್, ನಿಮ್ಮ ಬ್ಯಾಕಪ್ ಏನಾದರೂ ಇಂಜಿನಿಯರಿಂಗ್ ಇದ್ದರೆ, ಆ ಸೀಟ್ ಏನಾದರೂ ಸಿಗಲಿಲ್ಲ ಅಂದರೆ ಇಲ್ಲಿ ಬಂದು ಈ ರೀತಿ ಹಾಕ್ಕೊಳ್ಬೇಕು ನೀವು. ನಿಮ್ಮ ಆರ್ಡರ್ ಏನಾಗುತ್ತೆ, ಇಂಜಿನಿಯರಿಂಗ್, ಮೆಡಿಕಲು 1, 2, 3 ಈ ರೀತಿ ಇರುತ್ತೆ. ಆಮೇಲೆ ಡೆಂಟಲ್ಲು ಅದ್ರ ಕಂಟಿನ್ಯೂಯೇಷನ್ ಇರುತ್ತೆ, ಆಯುಷು ಅದ್ರ ಕಂಟಿನ್ಯೂಯೇಷನ್ ಇರುತ್ತೆ. ಅದಾದಮೇಲೆ ಇಂಜಿನಿಯರಿಂಗ್ ಕಾಲೇಜಸ್ ಇರುತ್ತೆ. ಈ ರೀತಿ ನೀವು ನಿಮ್ಮ ಪ್ರಿಯಾರಿಟಿಲಿ ಮಾಡ್ಕೊಳ್ಬೇಕಾಗುತ್ತೆ. ಇದು ನೀಟ್ ಸ್ಟೂಡೆಂಟ್ಸು ವೆರಿ ವೆರಿ ಇಂಪಾರ್ಟೆಂಟ್. ಓಕೆ, ಈ ರೀತಿ ಮಾಡಬೇಕಾಗುತ್ತೆ. ಬಟ್ ನೀವು ಚಾಯ್ಸ್ 2 ಕೊಟ್ಟ ತಕ್ಷಣ ಲಾಸ್ಟ್ ಇಯರ್ ಏನಾಯ್ತು ಅಂತಂದರೆ ಕಾಲೇಜ್ ಫೀ, ನಿಮಗೆ ಸಿಕ್ಕಿರೋ ಕಾಲೇಜ್ ಫೀ ಎಷ್ಟಿರುತ್ತೆ ಅಷ್ಟು ನೀವು ಪೇ ಮಾಡಲೇಬೇಕಾಗುತ್ತೆ, ಸರಿನಾ. ಆನ್ಲೈನ್ ಮುಖಾಂತರ ಪೇ ಮಾಡಲೇಬೇಕಾಗುತ್ತೆ. ಪೇ ಮಾಡಿ ಚಾಯ್ಸ್ 2 ಕ್ಲಿಕ್ ಮಾಡಿಬಿಟ್ಟು ಅಮೌಂಟ್ ಪೇ ಮಾಡಿದ್ರೇ ನಿಮಗೆ ನೆಕ್ಸ್ಟ್ ರೌಂಡಿಗೋಸ್ಕರ ಅಲೌ ಮಾಡ್ತಾರೆ, ಸರಿನಾ. ನೆಕ್ಸ್ಟ್ ರೌಂಡಿಗೆ ಯಾವ ರೀತಿ ಅಲೌ ಮಾಡ್ತಾರೆ ಅಂತಂದರೆ ಮತ್ತೆ ಫಸ್ಟ್ ರೌಂಡ್ ಆಪ್ಷನ್ ಎಂಟ್ರಿ ಅಂತ ಸ್ಟಾರ್ಟ್ ಆಗುತ್ತಲ್ವಾ, ಅವಾಗ ನೀವು ಲಾಗಿನ್ ಆಗಬೇಕು KA ಪೋರ್ಟಲ್ ಲಾಗಿನ್ ಆಗಿಬಿಟ್ಟು ಅಲ್ಟರ್ ಡಿಲೀಟ್ ಅಪ್ಡೇಟ್ ಚೇಂಜ್ ದಿ ಆರ್ಡರ್ ಪೊಸಿಷನ್ ಅಂತ ಇದೆ. ಅಂದರೆ ಇದೆ, ಇವಾಗ ನಾನು ಹೇಳಿಲ್ವಾ ನಿಮ್ಗೆ ಯಾವುದಾದ್ರೂ ಇಲ್ಲಿ ಈ ಕಾಲೇಜ್ ಏನಾದರೂ ಬೇಕೇ ಆಗಿಲ್ಲ ಅಂತ ತಿಳ್ಕೊಳ್ಳಿ, ಇದು 4th ಕಾಲೇಜು, ಇದು ಫುಲ್ ನೀವು ಡಿಲೀಟ್ ಮಾಡಬೇಕು, ಸರಿನಾ. ಇದು ಫುಲ್ ಏನಾಗಿದೆ ಡಿಲೀಟ್ ಮಾಡಬೇಕು. ಈ ನಂಬರ್ ಏನಾಗುತ್ತೆ ಆಟೋಮೆಟಿಕ್ಕು ಚೇಂಜ್ ಆಗಿಬಿಡುತ್ತೆ, ಈ ರೀತಿ ಚೇಂಜ್ ಆಗಿಬಿಡುತ್ತೆ. ನಿಮ್ಗೆ ಏನಾದರೂ ಈ ನಂಬರ್ ಕೂಡ ಚೇಂಜ್ ಮಾಡಬೇಕಂದ್ರೆ ಆಪ್ಷನ್ ಪ್ರಿಯಾರಿಟಿ ಕೂಡ ಚೇಂಜ್ ಮಾಡ್ಬೋದು, ಇಲ್ಲ ಡಿಲೀಟ್ ಮಾಡಬೇಕಂದ್ರೆ ಡಿಲೀಟ್ ಕೂಡ ಮಾಡ್ಬೋದು. ಇದನ್ನೇ ಹೇಳ್ತಾರೆ ಇದರಲ್ಲಿ ಅಲ್ಟ್ರಾ ಅಂತ. ಓಕೆ, ಆಮೇಲೆ ಫಸ್ಟ್ ರೌಂಡಲ್ಲಿ ನೀಟ್ ಇವಾಗ ಹೇಳಿಲ್ವಾ, ನೀವು ಮೆಡಿಕಲ್ ಕಾಲೇಜಸ್ ಆ್ಯಡ್ ಮಾಡಿಲ್ಲ ಅಂತಂದರೆ ಇಲ್ಲಿ ಫಸ್ಟ್ ಪ್ರಿಯಾರಿಟಿ ಮೆಡಿಕಲ್ ಕಾಲೇಜಸ್ ಹಾಕಬೇಕು. ಇದೇ ನಿಮ್ಮ ಸ್ಟ್ರಾಟಜಿ. ಓಕೆ, ಫಸ್ಟ್ ರೌಂಡ್ ರಿಸಲ್ಟ್ ಬರ್ತದೆ, ಮತ್ತು ನೀವು ಚಾಯ್ಸ್ 1 ಇಷ್ಟ ಇರೋ ಚಾಯ್ಸ್ 1 ಹಾಕಿ ಅಡ್ಮಿಷನ್ ಕಂಟಿನ್ಯೂ ಮಾಡ್ಕೋಬೇಕಾಗುತ್ತೆ. ಲಾಸ್ಟ್ ಇಯರು ಯಾರೆಲ್ಲ ಸೆಕೆಂಡ್ ರೌಂಡ್, ಲಾಸ್ಟ್ ಇಯರ್ ಫಸ್ಟ್ ರೌಂಡ್, ಸೆಕೆಂಡ್ ರೌಂಡ್ ಅಂತ ಎರಡೇ ಇತ್ತು. ಸೆಕೆಂಡ್ ರೌಂಡ್ ಬಂದವರು ನೀವು ಕಂಪಲ್ಸರಿ ಚಾಯ್ಸ್ 1 ಹಾಕ್ಬಿಟ್ಟು ಅಡ್ಮಿಷನ್ ತೊಗೊಳ್ಳೇಬೇಕಂತ ಇತ್ತು. ಬಟ್ ಇವಾಗ ಕನ್ಫ್ಯೂಸ್ ಆಗಿ ಪ್ರೀ ರೌಂಡ್ ಎಲ್ಲ ಆಗ್ತಾ ಇದೆ. ಸೊ ಈ ವರ್ಷ ಏನಂತಂದರೆ ಫಸ್ಟ್ ಪ್ರೀ ರೌಂಡಲ್ಲೂ ಚಾಯ್ಸ್ ಸೆಲೆಕ್ಷನ್ ಮಾಡ್ಕೊಳ್ಳಿ,
ಫಸ್ಟ್ ರೌಂಡಲ್ಲಿ ಚಾಯ್ಸ್ ಸೆಲೆಕ್ಷನ್ ಮಾಡ್ಕೊಳ್ಳೋಕ್ಕೆ ನಿಮಗೆ ಅವಕಾಶ ಕೊಡ್ತಾರೆ. ಸೊ ಅದಕ್ಕೋಸ್ಕರ ಯಾವುದೇ ರೀತಿಯ ಪ್ಯಾನಿಕ್ ಆಗಕ್ಕೆ ಹೋಗಬೇಡಿ. ಈ ಚಾಯ್ಸ್ ಸೆಲೆಕ್ಷನನ್ನು ಚೆನ್ನಾಗಿ ನೋಡ್ಕೊಳ್ಳಿ, ವಿಡಿಯೋನ ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ. ಸ್ಕಿಪ್ ಮಾಡಿದ್ರೆ ಏನೋ ಒಂದು ಇಂಪಾರ್ಟೆಂಟ್ ಮಿಸ್ ಮಾಡ್ಕೊಂಡಿರ್ತೀರ, ಮತ್ತೆ ಕನ್ಫ್ಯೂಸ್ ಆಗಿಬಿಡ್ತಾರೆ, ಸರಿನಾ? ಆಮೇಲೆ ಸೇಮ್ ಮತ್ತೆ ಮಾಕ್ ಅಲಾಟ್ಮೆಂಟ್ ಅಂತ ಆಗ್ತದೆ. ಮಾಕ್ ಅಲಾಟ್ಮೆಂಟ್ ಆದಮೇಲೆ ಮತ್ತೆ ನೀವು ಚೇಂಜ್ ಮಾಡ್ಕೊಳ್ಬೋದು. ಈ ಮಾಕ್ ಅಲಾಟ್ಮೆಂಟ್ ಬಗ್ಗೆ ವಿಡಿಯೋ ಮಾಡಿದ್ದೀನಿ, ಅದನ್ನು ನೋಡ್ಕೊಳ್ಳಿ. ಆಮೇಲೆ ಫಸ್ಟ್ ರೌಂಡ್ ಸೀಟ್ ಅಲಾಟೆಡ್ ನೋ ಅಡ್ಮಿಷನ್. ಓಕೆ, ಏನಾದರೂ SC ST ಸ್ಟೂಡೆಂಟ್ಸು ನಾನು ಫಸ್ಟ್ ರೌಂಡಲ್ಲಿ ಚಾಯ್ಸ್ 2 ಹಾಕಿದಾಗ 10 ರೂಪಾಯಿ ತೊಗೊಂಡಿದ್ದಾರೆ. 10 ರೂಪೀಸ್ ಲಾಸ್ಟ್ ಇಯರ್ ಇತ್ತು SC ST ಸ್ಟೂಡೆಂಟ್ಸ್ಗೆ, 10 ರೂಪೀಸ್ ಅಷ್ಟೇ ತೊಗೊಂಡಿದ್ದಾರೆ. ನಾನೇನು ಇವಾಗ ಫಸ್ಟ್ ರೌಂಡಲ್ಲಿ ನನಗೆ ಈ ಕಾಲೇಜ್ ಸಿಕ್ಕಿದೆ, ಆ ಕಾಲೇಜ್ಗೆ ನಾನು ಹೋಗೋದಿಲ್ಲ, ಅಡ್ಮಿಷನ್ನೇ ಮಾಡ್ಕೊಳ್ಳಲ್ಲ, ಆರಾಮ್ಸೆ ಮನೇಲಿ ಇರ್ತೀನಿ, ಲಾಂಗ್ ಟರ್ಮ್ ತೊಗೊಂಡ್ಬಿಟ್ಟು ನೆಕ್ಸ್ಟ್ ಇಯರ್ ನೋಡ್ತೀನಿ, ಇಲ್ಲ ಯಾವುದಾದ್ರೂ BA BSc BCom ಈ ರೀತಿ ಮಾಡ್ತೀನಿ ಅಂತ ನಿಮ್ಮ ಮೈಂಡಲ್ಲಿ ಇದ್ದರೆ ನೀವು ಫಸ್ಟ್ ಪ್ರೀ ರೌಂಡಲ್ಲೇ ಚಾಯ್ಸ್ 4 ಹಾಕ್ಬಿಟ್ಟು ಎಕ್ಸಿಟ್ ಆಗಬೇಕಾಗುತ್ತದೆ. ನೀವೇನಾದರೂ ಈ ಥರ ಆಟ ಏನಾದರೂ ಮಾಡಿದರೆ ಏನಾಗುತ್ತೆ, ನಿಮ್ಮ ಆಧಾರ್ ಕಾರ್ಡ್ ಡೀಟೇಲ್ಸ್ ಇರುತ್ತೆ KE ಹತ್ರ, ನಿಮ್ಮ ಮನೆ ಡೀಟೇಲ್ಸ್ ಇರುತ್ತೆ, ಎಲ್ಲನೂ ಇರುತ್ತೆ. ಅವ್ರು ನಿಮ್ಮ ಮನೆಗೆ ಕೇಸ್ ಫೈಲ್ ಮಾಡ್ತಾರೆ. ಕೇಸ್ ಫೈಲ್ ಮಾಡಿದಾಗ ಪೊಲೀಸ್ ನಿಮ್ಮ ಹತ್ರ ಬಂದುಬಿಟ್ಟು ಫೈನ್ ಇಸ್ಕೊಳ್ತಾರೆ. ಎಷ್ಟು ಫೈನ್ ಅಂತಂದರೆ ನಿಯರ್ಲಿ 1 lakh to 2 lakh ಫೈನ್ ಇರ್ತದೆ, ಸರಿನಾ? ನಿಮ್ಗೆ ಕಾಲೇಜ್ ಸಿಕ್ಕ ಮೇಲೆ ಕೂಡ ನೀವು ಹೋಗಿ ಅಡ್ಮಿಷನ್ ಆಗಲಿಲ್ಲ ಅಂತಂದರೆ, ಫೀಸ್ ಪೇ ಮಾಡಿ ನೀವು ಅಡ್ಮಿಷನ್ ಆಗಲಿಲ್ಲ ಅಂತಂದರೆ ಫೈನ್ ಪೇ ಮಾಡಬೇಕಾಗ್ತದೆ. ಇದು KE ಹೋದ ವರ್ಷದಿಂದ ನಡೀತಾ ಇದೆ. ಹೇಳಬೇಕಂದ್ರೆ ನನ್ನದೇ ಸ್ಟೂಡೆಂಟು ಇಂಜಿನಿಯರಿಂಗ್ ಸೀಟ್ ಸಿಕ್ಕಿದೆ. ಓಕೆ, 3rd ರೌಂಡ್ವರೆಗೂ ಬಂದ, ಇಂಜಿನಿಯರಿಂಗ್ ಒಳ್ಳೆ ಸೀಟ್ ಸಿಕ್ಕಿದೆ. ಒಳ್ಳೆ ಸೀಟ್ ಸಿಕ್ಕರೂ ಕೂಡ ಅವ್ರ ಮನೇಲಿ ಲಾಂಗ್ ಟರ್ಮ್ ತೊಗೊಂಡ್ಬಿಟ್ಟು ಮೆಡಿಕಲ್ ಮಾಡು ಅಂತ ಹೇಳೋರಂತೆ. ಅವಾಗೇನು ಅವನು ಏನೋ KE ಪೋರ್ಟಲ್ ಲಾಗಿನ್ ಆಗಲಿಲ್ಲ, ಏನಿಲ್ಲ, ಅವನು ಆರಾಮ್ಸೆ ಇದ್ದಾನೆ. ಇದ್ರೆ ಏನಾಗಿದೆ, ಅವನಿಗೆ ಸಿಕ್ಕಿರೋ ಸೀಟು ಬೇರೆ ಸ್ಟೂಡೆಂಟ್ಸಿಗೆ ಸಿಕ್ಕಿಲ್ಲ ಅಂತ KEನವರೇ ಕೇಸ್ ಫೈಲ್ ಮಾಡಿಬಿಟ್ಟು, ಅವನಿಗೆ ಗೊತ್ತೇ ಇಲ್ಲ, ಅವ್ನು ಲಾಂಗ್ ಟರ್ಮ್ಗೋಸ್ಕರ ಹೈದ್ರಾಬಾದ್ಗೆ ಹೋಗಿದ್ದಾನೆ ಓದ್ಕೊಳ್ಳೋಕ್ಕೋಸ್ಕರ. ಅವ್ರ ಮನೆಗೆ ಬಂದುಬಿಟ್ಟು ಪೊಲೀಸ್ ಇದನ್ನೆಲ್ಲ ಕ್ಲಿಯರಾಗಿ ಇನ್ಫಾರ್ಮ್ ಮಾಡಿಬಿಟ್ಟು ಫೀಸ್ ಎಷ್ಟಿದೆ, ಫೈನ್ ಎಷ್ಟಿದೆ ಅಷ್ಟನ್ನು ಪೇ ಮಾಡಿಸ್ಕೊಂಡಿದ್ದಾರೆ. ಆವಾಗಲೇ ಕೇಸ್ ಕ್ಲೋಸ್ ಆಗಿರುತ್ತೆ. ಓಕೆ, ಆ ರೀತಿ ಇರುತ್ತೆ. ಸೊ ಅದಕ್ಕೋಸ್ಕರ ನೀವೇನು ಚಾಯ್ಸ್ ಫಿಲ್ ಮಾಡ್ತೀರಾ ಕರೆಕ್ಟಾಗಿ ಫಿಲ್ ಮಾಡಿ. ನಿಮ್ಗೆ ಏನಾದರೂ ಡೌಟ್ ಇದ್ರೂ ಕೂಡ ಕಮೆಂಟ್ ಹಾಕಿರಿ, ನಾವು ರೆಡಿಯಾಗಿರ್ತೀವಿ, ಸರಿನಾ? ಚಾಯ್ಸ್ 3 ಅಂತಂದ್ರೆ ಏನು, ನಂಗೆ ಸಿಕ್ಕಿರೋ ಸೀಟು ನನಗೆ ಇಷ್ಟ ಇಲ್ಲ. ನಾನು ಅವಾಗ ಇಷ್ಟ ಇತ್ತು, ಆಪ್ಷನ್ ಎಂಟ್ರಿ ಮಾಡಿದ್ದೀನಿ. ಬಟ್ ಇವಾಗ ನಮ್ಮ ಮನೇಲಿ ಕೇಳಿದ್ರೆ ಬೆಂಗಳೂರು ಹಾಕಿದ್ದೀನಿ ಚಾಯ್ಸ್. ನಾನು ಪ್ರೀ ರೌಂಡಲ್ಲಿ ನನಗೆ ಬೆಂಗಳೂರು ಕಾಲೇಜು ಸಿಕ್ಕಿದೆ, ಬಟ್ ನಮ್ಮ ಮನೇಲಿ ಬೇಡ ಅಂತವ್ರೆ ಬೆಂಗಳೂರು ಕಾಲೇಜ್ಗೆ, ಇಲ್ಲೇ ಹತ್ರನೇ ಕಾಲೇಜ್ ಮಾಡಂತವ್ರೆ. ಅವಾಗ ಏನು, ನೀವು ಚಾಯ್ಸ್ 3 ಹಾಕಬೇಕು. ಚಾಯ್ಸ್ 3 ಹಾಕಿದಾಗ ಏನಾಗುತ್ತೆ, ನಿಮಗೆ ಸಿಕ್ಕಿರೋ ಕಾಲೇಜ್ ಡಿಲೀಟ್ ಆಗಿಬಿಡುತ್ತೆ. ಓಕೆ, ನಾಟ್ ಇಂಟರೆಸ್ಟೆಡ್ ವಿತ್ ದಿ ಅಲೋಟೆಡ್ ಸೀಟ್, ಹೆನ್ಸ್ ಸರೆಂಡರಿಂಗ್ ದಿ ಸೀಟ್ ಅಲೋಟೆಡ್ ಬಟ್ ಲೈಕ್ಸ್ ಯು ಟು ಪಾರ್ಟಿಸಿಪೇಟ್ ಇನ್ ದಿ ನೆಕ್ಸ್ಟ್ ರೌಂಡ್. ಬಟ್ ಏನು, ನಿಮಗೆ ಫಸ್ಟ್ ರೌಂಡಲ್ಲಿ ನಿಮ್ಮ ಹತ್ತಿರ ಇರೋ ಕಾಲೇಜ್ ಹಾಕ್ಬಿಟ್ಟು ನೀವು ಅಡ್ಮಿಷನ್ ತೊಗೊಳ್ಬೇಕಂತ ಇದ್ದೀರಾ ಅನ್ನೋರು ಚಾಯ್ಸ್ 3 ಹಾಕಬೇಕಾಗುತ್ತೆ. ಚಾಯ್ಸ್ 3 ಹಾಕಿದಾಗ ನಿಮ್ಮ ಪ್ರೋಸೆಸ್ ಏನಿರುತ್ತೆ ಅಂತ ಹೇಳ್ತೀನಿ ನೋಡಿ. ನೀವು ಯಾವುದೇ ರೀತಿಯ ಕಾಲೇಜ್ ಫೀಸ್ ಪೇ ಮಾಡೋಂಗಿರೋದಿಲ್ಲ, ಬಟ್ ನೀವು ಕಾಷನ್ ಡಿಪಾಸಿಟ್ ಅಂತ ಪೇ ಮಾಡಬೇಕಾಗ್ತದೆ. ಹೋದ ವರ್ಷ ಇತ್ತು ಕಾಷನ್ ಡಿಪಾಸಿಟ್ ಅಂತ. ಎಷ್ಟು ಅಂತಂದರೆ ಹೋದ ವರ್ಷ 10,000 ಇತ್ತು ಕಾಷನ್ ಡಿಪಾಸಿಟ್. ನೀವೇನಾದರೂ ಚಾಯ್ಸ್ 3 ಹಾಕ್ಬಿಟ್ಟು ನೆಕ್ಸ್ಟ್ ರೌಂಡಿಗೆ ಹೋಗ್ಬೇಕಂತಂದರೆ 10,000 ನೀವು ಪೇ ಮಾಡಬೇಕಾಗುತ್ತೆ. ಆನ್ಲೈನ್ ಪೇ ಮಾಡ್ಕೊಳ್ಳಿ 10,000. ಓಕೆ, ಫೋನ್ಪೇಯಲ್ಲಿ ಪೇ ಮಾಡ್ಕೊಳ್ಬೋದು. ಒಂದು QR ಕೋಡ್ ಬರುತ್ತೆ, ಶಾಪಲ್ಲೆಲ್ಲ QR ಕೋಡ್ ಇರಲ್ಲ, ಆ ರೀತಿ QR ಕೋಡ್ ಬರುತ್ತೆ. ಅವಾಗ ನೀವು 10,000 ಪೇ ಮಾಡಿದರೆ ನಿಮಗೆ ನೆಕ್ಸ್ಟ್ ರೌಂಡಿಗೆ ಅಲೋ ಮಾಡ್ತಾರೆ. ನೆಕ್ಸ್ಟ್ ರೌಂಡಿಗೆ ಅಲೋ ಮಾಡಿದಾಗ ಏನಾಗುತ್ತೆ, ನೀವು ಮತ್ತೆ ಯಾವ ರೀತಿ ಅಂತ ಇವಾಗ ತೋರಿಸ್ತೀನಿ ನೋಡಿ. ಇವಾಗ ನೀವು ಇಲ್ಲಿದ್ದೀರಾ. ಓಕೆ, ಇದೆಲ್ಲ ಇದೆ ನಿಮಗೆ, ಇದಿದೆ ನಿಮಗೆ ಕಾಲೇಜ್ ಯಾವ್ದು ಸಿಕ್ಕಿದೆ, ಇದು ಬೆಂಗಳೂರು ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಕಾಲೇಜ್ ಸಿಕ್ಕಿದೆ. ಬಟ್ ನಿಮ್ಮ ಮನೆಯಲ್ಲಿ ಬೇಡ ಅಂತವ್ರೆ. ಬೇಡ ಅಂದಾಗ ಏನು ಮಾಡ್ತೀರಾ, ನೀವು ಈ ರೀತಿ ಡಿಲೀಟ್ ಚಾಯ್ಸ್ 3 ಹಾಕ್ತೀರಾ. ಚಾಯ್ಸ್ 3 ಹಾಕಿದಾಗ ಏನಾಗುತ್ತೆ, ಈ ರೀತಿ ಆಟೋಮೆಟಿಕ್ ಡಿಲೀಟ್ ಆಗುತ್ತೆ. ನೀವು ಡಿಲೀಟ್ ಆಗೋ ಅವಶ್ಯಕತೆ ಇಲ್ಲ, ಡಿಲೀಟ್ ಮಾಡೋ ಅವಶ್ಯಕತೆ ಇಲ್ಲ. ಇದು ಆಟೋಮೆಟಿಕ್ ಡಿಲೀಟ್ ಆಗಿಬಿಡುತ್ತೆ. ಮತ್ತು ನೀವು ಕಾಷನ್ ಡಿಪಾಸಿಟ್ 10,000 ಪೇ ಮಾಡ್ತೀರಾ. 10,000 ಪೇ ಮಾಡಿದ್ಮೇಲೆ KEಗೆ ಲಾಗಿನ್ ಆಗ್ತೀರಾ ಫಸ್ಟ್ ರೌಂಡಿಗೆ ಆಪ್ಷನ್ ಎಂಟ್ರಿ ಮಾಡೋಕ್ಕೆ. ಉಳಿದ್ರೆ ಎಲ್ಲ ಕಾಲೇಜಸ್ ಇದೆ, ಸರಿನಾ? ಈ ಕಾಲೇಜಸ್ ಬೇಕಾದರೆ ನೀವು ನಂಬರ್ನ ಚೇಂಜ್ ಮಾಡ್ಕೊಳ್ಬೋದು. 1 2 3 4 ಈ ರೀತಿ ನಿಮ್ಮ ಏನಿದೆ ಚಾಯ್ಸ್ನ ನೀವು ಇದು ಮಾಡ್ಕೊಳ್ಬೋದು. ಈ ಕಾಲೇಜಸಲ್ಲೇ ಫಸ್ಟ್ ನಿಮ್ಮ ರ್ಯಾಂಕಿಗೆ ಏನಾದರೂ ಇದು ಮ್ಯಾಚ್ ಆಗೋತರ ಇದ್ದರೆ ಸಿಗುತ್ತೆ. ಇದಿಲ್ಲ ಸ್ಕಿಪ್ ಆಗಿಬಿಟ್ಟು ಈ ರೀತಿ ಬರುತ್ತೆ. ಮಷಿನ್ ಅಲೋಕೇಟ್ ಮಾಡುತ್ತೆ ನಿಮಗೆ ಸೀಟ್. ಓಕೆ, ಇದು ಬಂದುಬಿಟ್ಟು ಚಾಯ್ಸ್ 3 ಅವರಿಗೆ. ಚಾಯ್ಸ್ 4 ಅಂತ ಏನಂತ ಅಂದರೆ, ಮತ್ತು ನಿಮಗೆ ಫಸ್ಟ್ ರೌಂಡ್ ರಿಸಲ್ಟ್ ಬರ್ತದೆ. ಫಸ್ಟ್ ರೌಂಡ್ ರಿಸಲ್ಟ್ ಬಂದಾಗ ಏನು ಮಾಡಬೇಕು, ಸೇಮ್ ಚಾಯ್ಸ್ 1 ಹಾಕಿ ಅಡ್ಮಿಷನ್ ಮಾಡ್ಕೊಳ್ಬೇಕಾಗುತ್ತೆ. ಇಲ್ಲಿ ಇವಾಗ ಏನಂತಂದರೆ, ನೀಟ್ ಸ್ಟೂಡೆಂಟ್ಸು ಫಸ್ಟ್ ರೌಂಡಲ್ಲೇ ಅವ್ರದ್ದೆಲ್ಲ ಮೆಡಿಕಲ್ ಕಾಲೇಜಸ್ ಆ್ಯಡ್ ಮಾಡೋ ಕಾರಣ ಅವ್ರಿಗೇನಾಗುತ್ತೆ, ಸೆಕೆಂಡ್ ರೌಂಡ್, ಸರಿನಾ? ಸೆಕೆಂಡ್ ರೌಂಡ್ಗೆ ಅವ್ರಿಗೆ ಚಾಯ್ಸ್ ಸೆಲೆಕ್ಷನ್ ಅನ್ನೋದನ್ನ ಕೊಟ್ಟಿರ್ತಾರೆ. ಚಾಯ್ಸ್ 1 ಚಾಯ್ಸ್ 2 ಚಾಯ್ಸ್ 3 ಎಲ್ರಿಗೂ ಕೊಟ್ಟಿರ್ತಾರೆ, ಅವ್ರಿಗಂತ ಅಲ್ಲ, ಎಲ್ರಿಗೂ ಕೊಟ್ಟಿರ್ತಾರೆ. ಮತ್ತು ಮಾಕ್ ಅಲಾಟ್ಮೆಂಟ್ ಆಗುತ್ತೆ, ಮತ್ತು ರಿಸಲ್ಟ್ ಬರುತ್ತೆ. ಇದೇ ಪ್ರೋಸೆಸ್ನ ಕಂಟಿನ್ಯೂ ಆಗುತ್ತೆ, ಸರಿನಾ? ಆಮೇಲೆ ಚಾಯ್ಸ್ 4 ಅಂದರೆ ಏನು? ಚಾಯ್ಸ್ 4 ಅಂದರೆ ನಿಮಗೆ ಇವಾಗ ಒಂದು XYZ ಕಾಲೇಜ್ ಸಿಕ್ಕಿದೆ. ಯಾವ ಕಾಲೇಜು, ಯಾವುದೋ ಒಂದು ಕಾಲೇಜ್, ಆಕ್ಸ್ಫರ್ಡ್ ಯೂನಿವರ್ಸಿಟಿ ಸಿಕ್ಕಿದೆ. ಆಕ್ಸ್ಫರ್ಡ್ ಯೂನಿವರ್ಸಿಟಿಗೆ ನಿಮ್ಗೆ ಹೋಗೋಕ್ಕೆ ಇಷ್ಟ ಇಲ್ಲ,
ನೀವು ಟೋಟಲಿ ಈ ವರ್ಷ ನಿಮ್ಮ ನೀಟ್ ರ್ಯಾಂಕ್ ಕಡಿಮೆ ಇದೆ, ನೀವು ಇಂಜಿನಿಯರಿಂಗ್ ಮಾಡೋದು ಇಷ್ಟನೇ ಇಲ್ಲ, ಬಟ್ ಕೌನ್ಸಿಲಿಂಗಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ದೀರಾ ಅಂತಂದರೆ ಏನು ತೊಂದರೆ ಇಲ್ಲ, ಚಾಯ್ಸ್ 4 ಕೊಡಿ. ನಿಮ್ಮ ಎಲ್ಲ ಡೀಟೇಲ್ಸ್ ಏನಾಗುತ್ತೆ ಕೆ ಎನ್ನಲ್ಲಿರೋದು ಡಿಲೀಟ್ ಆಗಿಬಿಡುತ್ತೆ. ಅವಾಗ ನೀವು ಏನು ಮಾಡಬೇಕು, ಕೆ ಎಯಿಂದ ಆಚೆ ಹೋದಂಗೆ ನೀವು ಏನೋ ಫೀಸ್ ಪೇ ಮಾಡೋ ಅವಶ್ಯಕತೆ ಇಲ್ಲ, ಫೈನ್ ಪೇ ಮಾಡೋ ಅವಶ್ಯಕತೆ ಇಲ್ಲ, ಯಾವುದೇ ರೀತಿಯ ಅಮೌಂಟ್ ಕೂಡ ನೀವು ಪೇ ಮಾಡೋ ಅವಶ್ಯಕತೆನೇ ಇಲ್ಲ. ನೀವು ನಿಶ್ಚಿಂತೆಯಾಗಿರ್ಬೋದು. ಲಾಂಗ್ ಟರ್ಮ್ ಮಾಡ್ಕೊಳ್ಳಿ, ಏನು ಬೇಕು ಅದನ್ನು ಮಾಡ್ಕೊಳ್ಬೋದು ನೀವು. ಸರಿನಾ? ಚಾಯ್ಸ್ 4 ಹಾಕಿದ ಮೇಲೆ ಕೆ ಇಂದ ಆಚೆ ಹೋಗಿರ್ತೀರ. ಬೇಕಂದರೆ ನೀವು ನೆಕ್ಸ್ಟ್ ಇಯರ್ ಕೂಡ ಅಲೌ ಇರುತ್ತೆ. ನೆಕ್ಸ್ಟ್ ಇಯರ್ ಕೂಡ ನೀವು ಎಕ್ಸಾಮ್ ಬರೆದ್ಬಿಟ್ಟು ಮತ್ತೆ ಈ ಪ್ರೋಸೆಸ್ ಏನಾಗುತ್ತೆ ಕಂಟಿನ್ಯೂ ಆಗುತ್ತೆ, ಅದನ್ನು ನೀವು ಫಾಲೋ ಮಾಡ್ಕೊಳ್ಬೋದು. ಸಾರಿ, ವಿಡಿಯೋ ಲೆಂತಿ ಆಗಿದೆ ಅಂತ ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ, ಮತ್ತು ನಿಮ್ಮ ಫ್ರೆಂಡ್ಸ್ ಅವರಿಗೆ ಶೇರ್ ಮಾಡ್ತೇನೆ ಇರೋಕ್ಕೆ ಹೋಗಬೇಡಿ. ಶೇರ್ ಮಾಡಿ. ಏನಕ್ಕಂತಂದರೆ ಇದು ಪ್ರೀ ರೌಂಡ್ ಅಂತಲ್ಲ, ಫಸ್ಟ್ ರೌಂಡ್, ಸೆಕೆಂಡ್ ರೌಂಡ್, ಥರ್ಡ್ ರೌಂಡ್ ಎಲ್ಲ ರೌಂಡಲ್ಲೂ ಇದೇ ಪ್ರೋಸೆಸ್ ಇರುತ್ತೆ. ಈ ಪ್ರೋಸೆಸ್ಸೇ ನಾನು ಲಾಸ್ಟ್ ಇಯರ್ ನನ್ನ ಸ್ಟೂಡೆಂಟ್ಸಿಗೆಲ್ಲ ಹೇಳಿದ್ದೆ ಕ್ಲಾಸಲ್ಲಿ. ಎಷ್ಟೋ ಜನ ಮಿಸ್ ಮಾಡ್ಕೊಂಡ್ಬಿಟ್ಟು ಅವ್ರು ಸೀಟ್ ಕ್ಯಾನ್ಸಲೇಷನ್ ಮಾಡ್ಕೊಂಡು ಇವಾಗ ಲಾಂಗ್ ಟರ್ಮ್ ಅಂತ ಹೋಗಿದ್ದಾರೆ, ಮತ್ತು ಲಾಸ್ಟ್ ಇಯರ್ಗಿಂತ ಇವಾಗ ಕಡಿಮೆ ರಿಸಲ್ಟ್ ಬಂದಿದೆ ಸ್ಟೂಡೆಂಟ್ಸ್. ಸೊ ಅದಕ್ಕೋಸ್ಕರ ಅದು ನಿಮ್ಮ ಜೊತೆ ಆಗಬಾರ್ದು ಅಂತಂದರೆ ಈ ವಿಡಿಯೋ ಎಲ್ರಿಗೂ ಶೇರ್ ಮಾಡಿ, ಲೈಕ್ ಮಾಡಿ, ಮತ್ತು ನಿಮ್ಮ ಕ್ವಶನ್ಸ್ ಏನಕ್ಕೆ ಕಮೆಂಟ್ ಆಗ್ತಿಲ್ಲ ಅನ್ನೋದು ನನ್ನೊಂದು ತೊಂದರೆ ಆಗ್ತಾಯಿದೆ. ವಾಟ್ಸಪ್ಪಲ್ಲಿ ಆಗ್ತಿದ್ದಾರೆ, ವಾಟ್ಸಪ್ಪಲ್ಲಿ ನಾವು ನೋಡೋದಿಲ್ಲ ವಾಟ್ಸಪ್ಪು, ಸರಿನಾ? ಅದು ಅಫಿಷಿಯಲ್ ವಾಟ್ಸಪ್ಪು, ಯಾರು ನಾವು ನೋಡೋದಿಲ್ಲ ಮೆಸೇಜಸ್ಸು. ನೀವು ಕಮೆಂಟ್ ಹಾಕಿದರೆ ಮಾತ್ರ ನಾವು 4 5 ಜನ ಇದ್ದೀವಿ, 5 ಜನ ರೆಸ್ಪಾಂಡ್ ಮಾಡ್ತಾ ಇರ್ತೀವಿ. ಸೊ ಅದಕ್ಕೋಸ್ಕರ ಕಮೆಂಟ್ ಹಾಕ್ತೀರಾ ಅಂದ್ಕೊಳ್ತೀನಿ. ಮತ್ತೆ ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ. ಬಾಯ್. ಮತ್ತೆ ಏನಂತಂದರೆ ಆಪ್ಷನ್ ಎಂಟ್ರಿ ಬಗ್ಗೆ ಎಲ್ರಿಗೂ ತಲೆ ಬಿಸಿ ಇದೆ. ಆಪ್ಷನ್ ಎಂಟ್ರಿ ಪ್ರತಿ ಪ್ರೋಸೆಸ್ ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳಿರ್ತೀನಿ. ಇಲ್ಲಿ ನೋಡಿ, ಆಪ್ಷನ್ ಎಂಟ್ರಿಗೋಸ್ಕರನೇ ಎಲ್ಲ ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ದೀವಿ ವೀಡಿಯೋ ಮಾಡೋದಕ್ಕೆ. ಕಂಟಿನ್ಯೂ ಆಗಿ ಈಗ ಯಾವ ರೀತಿ ಲಾಗಿನ್ ಆಗಬೇಕು, ಏನು ಮಾಡಬೇಕು, ನೀವು ಆಪ್ಷನ್ ಎಂಟ್ರಿ ಎಲ್ಲ ಅನ್ನೋದನ್ನ ನಾವು ಕ್ಲಿಯರಾಗಿ ಮೆನ್ಷನ್ ಮಾಡಿರ್ತೀವಿ. ಪೇರೆಂಟ್ಸ್ ಕೂಡ ವೀಡಿಯೋ ನೋಡ್ತಾ ಇದ್ದಾರೆ ಎಷ್ಟೋ ಜನ. ಥ್ಯಾಂಕ್ ಯು ಪೇರೆಂಟ್ಸ್. ಓಕೆ, ನಿಮ್ಮ ಮಕ್ಕಳಿಗೆ ನೀವು ಸಪೋರ್ಟ್ ಮಾಡ್ತಿದ್ದೀರಾ, ಹೀಗೆ ಸಪೋರ್ಟ್ ಮಾಡಿ, ಒಳ್ಳೆ ಸೀಟ್ ಸಿಗಲಿ ಎಲ್ರಿಗೂ ಅಂತ ನಾನೊಂದು ರಿಕ್ವೆಸ್ಟ್ ಅನ್ನೋದಕ್ಕಿಂತ ಮುಂಚೆ ದೇವರಲ್ಲಿ ಕೇಳ್ಕೊಳ್ತೇನೆ. ಸರಿನಾ? ಮತ್ತೆ ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ. ಬಾಯ್. ಥ್ಯಾಂಕ್ ಯು.